संगच्छध्वं संवदध्वं संगच्छध्वं संवदध्वं संवो मनांसि जानतां संवो मनांसि जानताम् देवा भागं यथा पूर्वे देवाभागं यथा पूर्वे संजानाना उपासते संजानाना उपासते संजानाना उपासते संजानाना उपासते संजानाना उपासते संजानाना उपासते। Welcome to yoga session. Now we are going to do loosening exercises or chalana kriya. Let us start chalana kriya. Slowly remove your padmasana. Then all of you stand up. ನಿಧಾನವಾಗಿ ನೇರವಾಗಿ ನಿಂತ್ಕೊಳ್ಳಿ. ಸಮಸ್ಥಿತಿ ನೇರವಾಗಿ ನೀಳವಾಗಿ ನಿಂತ್ಕೊಳ್ಳಿ. ಒಂದು ಯೋಗಾಭ್ಯಾಸಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಮೊದಲನೇದಾಗಿ ಚಾಲನ ಕ್ರಿಯಾ ಲೂಸನಿಂಗ್ ಎಕ್ಸರ್ಸೈಸಸ್. ಮೊದಲನೇ ಒಂದು ಅಭ್ಯಾಸ ನೆಕ್ ಮೂಮೆಂಟ್. ವೈಡನ್ ಯುವರ್ ಲೆಗ್ಸ್ ಅರೌಂಡ್ 9 inches ಗ್ಯಾಪ್. ನಿಧಾನ ಕಾಲುಗಳನ್ನ ಒಂದು 9 ಇಂಚ್ ಅಂತರದಲ್ಲಿ ಇಟ್ಕೊಳ್ಳಿ. ನಿಮ್ಮ ಎರಡೂ ಕೈಗಳು ಸೊಂಟದ ಮೇಲೆ ಬರಲಿ. ಪ್ಲೇಸ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ವೇಸ್ಟ್. ಲುಕ್ ಫಾರ್ವರ್ಡ್. Now head movement. Down exhale, chin on your chest. Up inhale, ಉಸಿರು ತಗೊಳ್ತಾ ಮೇಲೆ ನೋಡಿ. ಉಸಿರನ್ನು ಹೊರ ಹಾಕ್ತಾ ಕೆಳಗೆ ನೋಡಿ, ನೆಲವನ್ನು ನೋಡಿ. Chin on your chest. Up inhale. Down exhale. Up inhale, ಉಸಿರು ತಗೊಳ್ತಾ ಮೇಲೆ ನೋಡಿ. Down exhale. Up inhale. Look up, down exhale, chin on your chest, then relax, look forward, normal position. Now side to side, right down exhale, drop your head towards your right, near to your shoulder. Straight inhale, come up with inhalation, exhale down, up inhale, come up with inhalation, exhale right down, right here near to your right shoulder. Up inhale, ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ಎಡಕ್ಕೆ ಬಿಡಿ. ಅಪ್ ಇನ್ಹೇಲ್, ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಡೌನ್ ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ಬಲಕ್ಕೆ ಬೆಂಡ್ ಆಗಿ. ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ಎಡಕ್ಕೆ ಡ್ರಾಪ್ ಮಾಡಿ. ದೆನ್ ಕಮ್ ಅಪ್ ವಿತ್ ಇನ್ಹಲೇಷನ್, ಲುಕ್ ಫಾರ್ವರ್ಡ್, ನಾರ್ಮಲ್ ಪೊಸಿಷನ್, ಸಿಟ್ ಸ್ಟ್ರೈಟ್. ನೌ ಸೈಡ್ ಟು ಸೈಡ್, ರೈಟ್ ಬ್ಯಾಕ್ ಎಕ್ಸೇಲ್, ಚಿನ್ ಟು ಯುವರ್ ಶೋಲ್ಡರ್, ಟ್ರೇಡ್ಸ್ ಬ್ಯಾಕ್ವರ್ಡ್. ಸ್ಟ್ರೈಟ್ ಇನ್ಹೇಲ್, ಉಸಿರು ತಗೊಳ್ತಾ ಮುಂದೆ ಬನ್ನಿ. ಲೆಫ್ಟ್ ಬ್ಯಾಕ್ ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ಎಡಗಡೆಯಿಂದ ಹಿಂದೆ ನೋಡಿ. ಸ್ಟ್ರೈಟ್ ಇನ್ಹೇಲ್, ಉಸಿರು ತಗೊಳ್ತಾ ಮುಂದೆ ಬನ್ನಿ. ರೈಟ್ ಬ್ಯಾಕ್ ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ಬಲಗಡೆಯಿಂದ ಹಿಂದೆ ನೋಡಿ. ಸ್ಟ್ರೈಟ್ ಇನ್ಹೇಲ್, ಉಸಿರು ತಗೊಳ್ತಾ ಮುಂದೆ ನೋಡಿ. ಎಕ್ಸೇಲ್, ಲೆಫ್ಟ್ ಬ್ಯಾಕ್, ಉಸಿರನ್ನ ಹೊರ ಹಾಕ್ತಾ ಎಡಗಡೆಯಿಂದ ಹಿಂದೆ ನೋಡಿ. ಸ್ಟ್ರೈಟ್ ಇನ್ಹೇಲ್, ಎಕ್ಸೇಲ್, ರೈಟ್ ಬ್ಯಾಕ್, ಟರ್ನ್ ಟುವರ್ಡ್ಸ್ ಯುವರ್ ರೈಟ್. Straight inhale, look forward. Left back exhale, turn towards your left. Straight inhale, then relax, release. Look forward, normal position. Now neck rotation. Rotate your head from right to left, full round, 5 rounds. Start from right to left. Chin on your chest. ಗಲ್ಲನ್ನು ಎದೆಗುಂಡೆ ಮೇಲೆ ಇಟ್ಕೊಳ್ಳಿ. ಬಲದಿಂದ ಎಡಕ್ಕೆ 5 ಬಾರಿ. Rotate your head from right to left. 5, 4, ಕುತ್ತಿಗೆ ಭಾಗ ಹಿಗ್ಗುವ ಉಸಿರು ತಗೊಳ್ತಾ ಬನ್ನಿ. ಕುತ್ತಿಗೆ ಕುಗ್ಗುವ ಉಸಿರನ್ನ ಹೊರ ಹಾಕ್ತಾ ಬನ್ನಿ. 3, slowly rotate your head from right to left. 2, rotate slowly and freely. 1, then relax, chin on your chest. Now reverse, opposite direction, ಅದಕ್ಕೆ ವಿರುದ್ಧವಾಗಿ anti clockwise, rotate your head from left to right. 5, 4, 3, 2, 1. Then relax. Look forward. Come to normal position. Sit straight.
ಈಗ ನಾವು ಮಾಡಿದಂಥ ಒಂದು ಅಭ್ಯಾಸ ನೆಕ್ ಎಕ್ಸಸೈಸ್, ಅಂದರೆ ಕುತ್ತಿಗೆ ಭಾಗ ಸಡಿಲವಾಗಲಿ ಅಂಥೇಳಿ ಒಂದು ಅಭ್ಯಾಸವನ್ನು ಮಾಡಿದ್ವಿ. ಇದನ್ನು ಮಾಡೋದ್ರಿಂದ ಕುತ್ತಿಗೆನಲ್ಲಿ ಸ್ಟಿಫ್ನೆಸ್ ಕಡಿಮೆ ಆಗಿ ನಿಮಗೆ ಸಡಿಲತೆ ಬರುತ್ತೆ, ನಮ್ಮ ಚಲನೆಗೆ ಮೂಮೆಂಟ್ಸ್ಗೆ ಸುಲಭ ಆಗುತ್ತೆ. ಯಾರಿಗೆ ತುಂಬ ಸಿವಿಯರ್ ಪೇನ್ ಇದೆ ನೆಕ್ನಲ್ಲಿ ಅಥವಾ ಸ್ಪಾಂಡಲಿಟಿಸ್ ಇದ್ದರೆ ಅಂಥವ್ರು ನೋಡ್ಕೊಂಡು ನಿಧಾನವಾಗಿ ಮಾಡಬೇಕಾಗತ್ತೆ ಈ ಒಂದು ಅಭ್ಯಾಸವನ್ನು. ಮುಂದಿನ ಒಂದು ಅಭ್ಯಾಸ ಭುಜ ಚಾಲನೆ. ನಿಧಾನ 2 ಕೈಗಳನ್ನ ಪಕ್ಕಕ್ಕೆ ತನ್ನಿ, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಟು ಸೈಡ್ ವೇಸ್. ದೆನ್ ಇನ್ಹೇಲ್, ರೈಸ್ ಯುವರ್ ಹ್ಯಾಂಡ್ಸ್, ಸ್ಟ್ರೆಚ್ ಅಪ್, ಲುಕ್ ಫಾರ್ವರ್ಡ್. ಎಕ್ಸೇಲ್ ಡೌನ್, ಉಸಿರನ್ನ ಹೊರ ಹಾಕಿ ನಿಧಾನ ಕೈಗಳನ್ನ ತೊಡೆ ಪಕ್ಕಕ್ಕೆ ತನ್ನಿ, ಅಂಗೈಗಳು ಒಳಮುಖವಾಗಲಿ. ಇನ್ಹೇಲ್, ಸ್ಟ್ರೆಚ್ ಅಪ್, ರೈಸ್ ಯುವರ್ ಹ್ಯಾಂಡ್ಸ್, ಪಾಮ್ಸ್ ಹೊರಭಾಗಕ್ಕಿರಲಿ. ಎಕ್ಸೇಲ್ ಡೌನ್, ಉಸಿರು ಹೊರ ಹಾಕಿ ನಿಧಾನ ಕೈಗಳನ್ನ ಕೆಳಗೆ ತನ್ನಿ. ಅಪ್, ಇನ್ಹೇಲ್, ಉಸಿರು ತಗೊಳ್ತಾ ನಿಧಾನ 2 ಕೈಗಳನ್ನ ಮೇಲಕ್ಕೆ ತನ್ನಿ, ಲುಕ್ ಫಾರ್ವರ್ಡ್. ಎಕ್ಸೇಲ್ ಡೌನ್, ಉಸಿರನ್ನ ಹೊರ ಹಾಕ್ತಾ ನಿಧಾನ ಕೈಗಳನ್ನ ತೊಡೆ ಪಕ್ಕಕ್ಕೆ ತನ್ನಿ. ಇನ್ಹೇಲ್, ಕಮ್ ಅಪ್, ಸ್ಟ್ರೆಚ್ ಅಪ್, ಚೆನ್ನಾಗಿ ಸ್ಟ್ರೆಚ್ ಮಾಡಿ ಮುಂದೆ ನೋಡಿ. ಎಕ್ಸೇಲ್ ಡೌನ್, ಉಸಿರನ್ನ ಹೊರ ಹಾಕ್ತಾ ನಿಧಾನ ಕೈಗಳನ್ನ ತೊಡೆ ಪಕ್ಕಕ್ಕೆ ತಂದು ಕೈಗಳನ್ನ ಕೆಳಗಿಳಿಸಿ, ರಿಲ್ಯಾಕ್ಸ್, ರಿಲೀಸ್. 2 ಕೈಗಳನ್ನ ಮಡಿಸ್ತಾ ಬನ್ನಿ, ಮೊಣಕೈ ಹತ್ರ ಮಾಡಿಸಿ 2 ಕೈಗಳ ಬೆರಳುಗಳು ಭುಜದ ಮೇಲೆ ಬರಲಿ. ಆಲ್ ದಿ ಫಿಂಗರ್ಸ್ ಆನ್ ಶೋಲ್ಡರ್ಸ್, ಲುಕ್ ಫಾರ್ವರ್ಡ್. ಭುಜ ಚಾಲನೆ, ಮೇಲಿಂದ ಕೆಳಗೆ ಸಡಿಲ ಬಿಡ್ತಾ ಬರೋಣ. ರೊಟೇಟ್ ಯುವರ್ ಶೋಲ್ಡರ್ಸ್, ಮೇಲಿಂದ ಕೆಳಗೆ ಬಿಡ್ತಾ ಬನ್ನಿ. 5 4 3 2 1 0. Then relax. Then opposite direction, reverse. Elbows rotate to outside. Up. 5 4 3 2 1. Then relax. Stretch your hands to sideways. 2 ಕೈಗಳನ್ನ ನಿಧಾನ ಪಕ್ಕಕ್ಕೆ ತನ್ನಿ, ತೋಳುಗಳನ್ನ ತಿರುಗಿಸಿ ನಿಧಾನ ಉಸಿರನ್ನ ಹೊರ ಹಾಕ್ತಾ 2 ಕೈಗಳನ್ನ ಕೆಳಗೆ ತನ್ನಿ. ಈ ಒಂದು ಭುಜ ಚಾಲನೆಯನ್ನು ಮಾಡೋದ್ರಿಂದ ನಮ್ಮ ಭುಜಗಳಲ್ಲಿ ಸಡಿಲತೆ ಬರುತ್ತೆ, ನಮ್ಮ ಬಳಕೆಗೆ ಸುಲಭ ಆಗಿರುತ್ತೆ ಭುಜಗಳು. ಇಟ್ ಲೂಸನ್ಸ್ ಅವರ್ ಶೋಲ್ಡರ್ಸ್. ಭುಜದಲ್ಲಿ ಏನಾದರೂ ನೋವುಗಳಿದ್ರೆ, ತೊಂದರೆಗಳಿದ್ರೆ ಅಂತ ನೋಡ್ಕೊಂಡು ನಿಧಾನವಾಗಿ ಈ ಒಂದು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಮುಂದಿನ ಒಂದು ಅಭ್ಯಾಸ ಕಟಿ ಚಾಲನೆ, ಟ್ರಂಕ್ ಟ್ವಿಸ್ಟಿಂಗ್. ನಾವು ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಫಾರ್ವರ್ಡ್, 2 ಕೈಗಳನ್ನ ಮುಂದಕ್ಕೆ ತನ್ನಿ, ಶೋಲ್ಡರ್ ಲೆವೆಲ್ಗೆ. ಅಂಗೈಗಳು ಒಳಮುಖವಾಗಿರಲಿ, ಹಸ್ತಗಳು 2 ಒಳಮುಖವಾಗಿರಲಿ, ನಮ್ಮ ಶೋಲ್ಡರ್ ಗ್ಯಾಪ್ ಇರಲಿ ಕೈಯಿಂದ ಕೈಗೆ. ಎಕ್ಸೇಲ್, ಲೆಫ್ಟ್ ಬ್ಯಾಕ್, ಉಸಿರನ್ನ ಹೊರ ಹಾಕ್ತಾ ಎಡಗಡೆಯಿಂದ ಹಿಂದೆ ನೋಡಿ. ಟ್ರಂಕ್ ಟ್ವಿಸ್ಟಿಂಗ್, ಲೆಫ್ಟ್ ಬ್ಯಾಕ್. ಸಿ ದ ಟಿಪ್ ಆಫ್ your left hand, touch your left shoulder with your right hand. ಕಮ್ ಬ್ಯಾಕ್, ಇನ್ಹೇಲ್, ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ಬಲಗಡೆಯಿಂದ ಹಿಂದೆ ನೋಡಿ, ತುದಿಗೈ ನೋಡಿ, ಭುಜವನ್ನು ಟಚ್ ಮಾಡಿ ಎಡಗೈಯಿಂದ. ಸ್ಟ್ರೈಟ್ ಇನ್ಹೇಲ್, ಲುಕ್ ಫಾರ್ವರ್ಡ್. ಎಕ್ಸೇಲ್, ಗೋ ಬ್ಯಾಕ್, ಎಡಗಡೆಯಿಂದ ಹಿಂದೆ ನೋಡಿ, ತುದಿಗೈಯನ್ನು ನೋಡಿ. ಉಸಿರು ತಗೊಳ್ತಾ ಮುಂದೆ ಬನ್ನಿ, ಲುಕ್ ಫಾರ್ವರ್ಡ್. ಎಕ್ಸೇಲ್, ಗೋ ಬ್ಯಾಕ್, ರೈಟ್ ಬ್ಯಾಕ್, ಉಸಿರನ್ನು ಹೊರ ಹಾಕ್ತಾ ಬಲಗಡೆಯಿಂದ ಹಿಂದೆ ನೋಡಿ. ಸ್ಟ್ರೈಟ್ ಇನ್ಹೇಲ್, ಉಸಿರು ತಗೊಳ್ತಾ ಮುಂದೆ ಬನ್ನಿ. ಉಸಿರನ್ನು ಹೊರ ಹಾಕ್ತಾ ಎಡಗಡೆಯಿಂದ ಹಿಂದೆ ನೋಡಿ, ಎಡಗೈ ತುದಿ ನೋಡಿ. ಸ್ಟ್ರೈಟ್ ಇನ್ಹೇಲ್, ಲುಕ್ ಫಾರ್ವರ್ಡ್. ದೆನ್ ರಿಲೀಸ್. ನಿಧಾನ ಉಸಿರನ್ನ ಹೊರ ಹಾಕ್ತಾ ಕೈಗಳನ್ನ ಕೆಳಗಿಳಿಸಿ. ಈಗ ಕಟಿ ಚಾಲನೆ. ಈ ಕಟಿ ಚಾಲನೆಯನ್ನು ಮಾಡೋದ್ರಿಂದ ನಮಗೆ ಸೊಂಟ ಭಾಗಕ್ಕೆ ಸಡಿಲತೆ ಬರುತ್ತೆ, ಅದರಲ್ಲೂ ನಮ್ಮ ಕಿಬ್ಬೊಟ್ಟೆಯ ಭಾಗಕ್ಕೆ ಹೆಚ್ಚಿನ ಒಂದು ವ್ಯಾಯಾಮ ದೊರಕುತ್ತೆ. ಇದನ್ನು ಸ್ತ್ರೀಯರು ಮಿನಿಸ್ಟ್ರಲ್ ಪೀರಿಯಡ್ನಲ್ಲಿ ಇದೊಂದು ಮಾಡೋದು ಅಭ್ಯಾಸ ಅಷ್ಟು ಒಳ್ಳೆಯದಲ್ಲ. ಹಾಗೆ ನಿಮಗೆ ಏನಾದರೆ ಡಿಸ್ಲೊಕೇಟ್ ಆಗಿದ್ರೆ ಅಥವಾ ಬ್ಯಾಕಲ್ಲಿ ವರ್ಟಿಬ್ರಾ ಪ್ರಾಬ್ಲಮ್ ಇದ್ದರೆ ಅಂಥವ್ರು ಇದನ್ನು ಅವಾಯ್ಡ್ ಮಾಡ್ಬೋದು ಅಥವಾ ನಿಧಾನವಾಗಿ ಅಭ್ಯಾಸನ ಮಾಡ್ಬೋದು. ಮುಂದಿನ ಒಂದು ಅಭ್ಯಾಸ ಜಾನು ಚಾಲನೆ ಅಥವಾ ನೀ ಮೂಮೆಂಟ್. ನಾವು ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಫಾರ್ವರ್ಡ್, ಅಂಗೈಗಳು ಕೆಳಮುಖವಾಗಿರಲಿ, 2 ಕೈಗಳನ್ನ ನಿಮ್ಮ ಭುಜಕ್ಕೆ ಸಮಾನಾಂತರವಾಗಿ ಮುಂದಕ್ಕೆ ಚಾಚಿ. ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ನಿಧಾನ ಮಂಡಿಗಳನ್ನ ಬೆಂಡ್ ಮಾಡ್ತಾ ಹಿಪ್ಸ್ ಡೌನ್ ಮಾಡಿ ಕುಳಿತುಕೊಳ್ಳಿ. ಸ್ಕ್ವಾಟಿಂಗ್ ಪೊಸಿಷನ್, ಲುಕ್ ಫಾರ್ವರ್ಡ್. ಅಪ್ ಇನ್ಹೇಲ್, ಉಸಿರು ತಗೊಳ್ತಾ ನಿಧಾನ ಮೇಲೆ ಬನ್ನಿ. ಡೌನ್ ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ನಿಧಾನ ಕೆಳಗೆ ಬನ್ನಿ. ಅಪ್ ಇನ್ಹೇಲ್, ಉಸಿರು ತಗೊಳ್ತಾ ನಿಧಾನ ಮೇಲೆ ಬನ್ನಿ, ನೆಟ್ಟಾಗಿ ನಿಂತ್ಕೊಳ್ಳಿ. ಎಕ್ಸೇಲ್, ಡೌನ್, ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕುಳಿತುಕೊಳ್ಳಿ. ಅಪ್ ಇನ್ಹೇಲ್, ಉಸಿರು ತಗೊಳ್ತಾ ನಿಧಾನ ಮೇಲೆ ಬನ್ನಿ. ಲಾಸ್ಟ್ ರೌಂಡ್. ಎಕ್ಸೇಲ್, ಸಿಟ್ ಡೌನ್, ನಿಧಾನ ಕುಳಿತುಕೊಳ್ಳಿ, ಬೆನ್ನು ನೇರವಾಗಿರಲಿ. ಅಪ್ ಇನ್ಹೇಲ್, ನಿಧಾನ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ದೆನ್ ರಿಲೀಸ್. ಉಸಿರನ್ನ ಹೊರ ಹಾಕ್ತಾ ನಿಧಾನ ಕೈಗಳನ್ನ ಮುಂದೆಯಿಂದ ಕೆಳಗಿಳಿಸಿ. ಈ ಒಂದು ಅಭ್ಯಾಸನ ಮಾಡೋದ್ರಿಂದ ನಮ್ಮ ಮಂಡಿಗಳು, ನಮ್ಮ ಪೃಷ್ಠಗಳು ಬಲಗೊಳ್ತಾ ಹೋಗ್ತವೆ. ತುಂಬ ನಿಮಗೆ ಆರ್ಥರೈಟಿಸ್ ಇದ್ದರೆ ಅಥವಾ ಅಕ್ಯೂಟ್ ಪೇನ್ ಇದ್ದರೆ, ನೀನಲ್ಲಿ ಸಿವಿಯರ್ ಪ್ರಾಬ್ಲಮ್ಸ್ ಇದ್ದರೆ ಅಂಥವ್ರು ನೋಡ್ಕೊಂಡು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಈ ಒಂದು ಅಭ್ಯಾಸವನ್ನು ಇದನ್ನು ಮಾಡಿದ್ರೆ ನಮ್ಮ ತೊಡೆ ಸ್ನಾಯುಗಳು ಬಲಗೊಳ್ತವೆ, ಕಿಬ್ಬೊಟ್ಟೆ ಸ್ನಾಯುಗಳು ಬಲಗೊಳ್ತವೆ ಈ ಒಂದು ಅಭ್ಯಾಸದಿಂದ. ಇಲ್ಲಿಗೆ ಚಾಲನಾ ಕ್ರಿಯೆ ಮುಗಿದಿದೆ. ಮುಂದಿನ ಒಂದು ಅಭ್ಯಾಸ, ಆಸನಗಳ ಅಭ್ಯಾಸ ಪ್ರಾರಂಭವಾಗುತ್ತೆ. ಪೂರ್ವಸ್ಥಿತದ ಅಭ್ಯಾಸದ ನಂತರ
ಈಗ ಆಸನಗಳ ಅಭ್ಯಾಸ. ಆಸನ ಅಭ್ಯಾಸದಲ್ಲಿ ಮೊದಲನೆಗೆ ಸಮಸ್ಥಿತಿ. ಎರಡು ಕಾಲುಗಳನ್ನು ಒಟ್ಟಾಗಿ ಸೇರಿಸಿರಿ. ಕೈಗಳು ದೇಹದ ಪಕ್ಕದಲ್ಲಿರಲಿ, ಬೆರಳುಗಳು ನೀಳವಾಗಿ ಕೆಳಗಡೆ ಚಾಚಿರಲಿ. ಈಗ ಭುಜವನ್ನು ಅಗಲ ಮಾಡಿ ದೃಷ್ಟಿ ಮುಂದೆ ಇರಲಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡ್ತಾ ಬನ್ನಿ 5 ಬಾರಿ. ಈ ಒಂದು ನಿಂತು ಮಾಡುವಂಥ ಆಸನಗಳಿಗೆ ಇದು ಪ್ರಾರಂಭದ ಸ್ಥಿತಿ ಆದ್ದರಿಂದ ರಕ್ತ ಪರಿಚಲನೆ ದೇಹದ ಎಲ್ಲ ಭಾಗಗಳಿಗೆ ಸರಾಗವಾಗಿ ಆಗುತ್ತೆ ಮತ್ತು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳಿಕ್ಕೂ ಈ ಒಂದು ಆಸನ ತುಂಬ ಸೂಕ್ತವಾದಂಥ ಆಸನ. ಈಗ ಎರಡನೇ ಆಸನ ತಾಡಾಸನ. ನಿಮ್ಮ ಎರಡೂ ಕಾಲುಗಳ ನಡುವೆ ಒಂದು 3 ಅಂಗುಲ ಅಗಲ ಇರಲಿ. ಈಗ ನಿಧಾನವಾಗಿ ಎರಡು ಕೈಗಳನ್ನು ಪಕ್ಕಕ್ಕೆ ಚಾಚಿ ಹಸ್ತ ಕೆಳಮುಖವಾಗಿರಲಿ. ಈಗ ಹಸ್ತ ಮೇಲ್ಮುಖ ಮಾಡಿ ನಿಧಾನವಾಗಿ ತಲೆಯ ಮೇಲೆ ತೆಗೆದುಕೊಂಡು ಬನ್ನಿ. ಎಲ್ಲ ಬೆರಳುಗಳನ್ನು ಒಟ್ಟಿಗೆ ಸೇರಿಸಿ ಇಂಟರ್ಲಾಕ್ ದ ಫಿಂಗರ್ಸ್. ಈಗ ನಿಧಾನವಾಗಿ ಕೈಯನ್ನು ಮೇಲಕ್ಕೆ ಚಾಚಿ ಈಗ ಪೂರ್ಣವಾಗಿ ದೇಹವನ್ನು ಹಿಗ್ಸಿ ಈಗ ನಿಮ್ಮ ಮುಂಗಾಲುಗಳ ಮೇಲೆ ನಿಲ್ಲುವಂಥ ಪ್ರಯತ್ನ. ದೃಷ್ಟಿ ಮುಂದೆ ಇರಲಿ. ದೇಹವನ್ನು ಮತ್ತು ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮನಸ್ಸಿಗೆ ಲವಲವಿಕೆ ನೀಡುತ್ತೆ, ಆಲಸ್ಯ ನಿವಾರಣೆ ಆಗುತ್ತೆ, ಹಾಗೆ ನಿಮ್ಮ ಒಂದು ಎತ್ತರ ಬೆಳೆಯುವುದಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ. 5 4 3 2 1 and 0. ರಿಲೀಸ್. ಮತ್ತೆ ನಿಧಾನ ಕೈಯನ್ನು ಮತ್ತೆ ತಲೆ ಮೇಲೆ ತಗೊಂಡು ಬನ್ನಿ. ನಿಧಾನ ಕೈಯನ್ನು ಪಕ್ಕಕ್ಕೆ ಚಾಚಿ ಹಸ್ತವನ್ನು ಕೆಳಮುಖ ಮಾಡಿ ನಿಧಾನ ಉಸಿರನ್ನು ಬಿಡ್ತಾ ಕೆಳಗಡೆ ಕೈಯನ್ನು ಬಿಡಿ. ಈಗ ಮತ್ತೆ ಶಿಥಿಲ ದಂಡಾಸನದಲ್ಲಿ ನಿಂತು ದೇಹವನ್ನು ಸಡಿಲ ಬಿಡಿ. ಕಣ್ಣನ್ನು ಮುಚ್ಚಿ ಆಗಿರುವಂಥ ಬದಲಾವಣೆಯನ್ನು ಗಮನಿಸಿ. ಈಗ ಎಡಭಾಗದಿಂದ ಮುಂದುವರಿಸೋಣ. ಎಡಗಾಲನ್ನು ಮಡಿಸಿ ಬಲ ತೊಡೆಯ ಮೂಲಕ್ಕೆ ಸೇರಿಸಿ ಈಗ ನಿಧಾನವಾಗಿ ಎರಡು ಕೈಯನ್ನು ಪಕ್ಕಕ್ಕೆ ಚಾಚಿ ಹಸ್ತ ಮೇಲ್ಮುಖವಾಗಿರಲಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ತಲೆಯ ನೇರಕ್ಕೆ ಮೇಲವಾಗಿ ಚಾಚಿ ಹಸ್ತ ಒಂದಕ್ಕೊಂದು ಸೇರಿರಲಿ. ಬೆರಳುಗಳು ಕೂಡಿರಲಿ. ದೃಷ್ಟಿ ಮುಂದೆ ಇರಲಿ. ಹಸನ್ಮುಖ ಇರಲಿ. 5 4 3 2 1 and 0. ನಿಧಾನ ಕೈಯನ್ನು ಪಕ್ಕದಿಂದನೇ ಇಳಿಸ್ತಾ ಬನ್ನಿ. ಹಸ್ತ ಕೆಳಮುಖ. ನಿಧಾನ ಕೈಯನ್ನು ಬಿಡಿ. ಕಾಲನ್ನು ಸಡಿಲ ಬಿಟ್ಟು ಕೆಳಗಡೆ ಬಿಡಿ. ಈಗ ಮುಂದಿನ ಆಸನ ಪಾದ ಹಸ್ತಾಸನ 1 ಮತ್ತು 2, ಎ ಮತ್ತು ಬಿ. ಈಗ ಕಾಲುಗಳನ್ನು ನಿಮ್ಮ ಭುಜ ಎಷ್ಟಿದೆ ಅಷ್ಟು ಅಗಲಕ್ಕೆ ಇಟ್ಕೊಳ್ಳಿ. ಕೈಯನ್ನು ನಿಧಾನ ಪಕ್ಕದಿಂದ ಚಾಚ್ತಾ ಹೋಗಿ. ಹಸ್ತ ಮೇಲ್ಮುಖ. ಉಸಿರನ್ನು ಪೂರ್ಣ ತೆಗೆದುಕೊಳ್ತಾ ಕೈನ ಪೂರ್ಣ ಮೇಲಕ್ಕೆ ಚಾಚಿ ಹಸ್ತ ಮುಂದಕ್ಕೆ ತಿರುಗಲಿ. ಈಗ ಉಸಿರನ್ನ ಬಿಡ್ತಾ ನಿಧಾನ ಮುಂದಕ್ಕೆ ಮಾಗ್ತಾ ಬನ್ನಿ. ನಿಮ್ಮ ಸೊಂಟದ ಭಾಗದಿಂದ ಬಾಗಿ ನಿಮ್ಮ ಪಾದದ ಕೆಳಗ ಭಾಗಕ್ಕೆ ನಿಮ್ಮ ಒಂದು ಕೈಗಳನ್ನು ಸೇರಿಸುವಂಥ ಪ್ರಯತ್ನ ಮಾಡಿ. ಈಗ ತಲೆಯನ್ನು ನಿಧಾನವಾಗಿ ಎತ್ತಿ ಉಸಿರನ್ನ ತೆಗೆದುಕೊಳ್ಳಿ. ಉಸಿರನ್ನ ಬಿಡ್ತಾ ನಿಧಾನವಾಗಿ ನಿಮ್ಮ ಮುಖದ ಭಾಗವನ್ನು ಎರಡೂ ಕಾಲುಗಳ ನಡುವೆ ತೆಗೆದುಕೊಂಡು ಹೋಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡ್ತಾ ಬನ್ನಿ. 5 4 3 2 1 and 0. ನಿಧಾನವನ್ನು ಕತ್ತೆತ್ತಿ ಹಾಗೆ ಕಾಲುಗಳನ್ನು ಸೇರಿಸ್ಕೊಳ್ಳಿ. ಕೈಗಳನ್ನು ನಿಧಾನವಾಗಿ ಎರಡು ಪಾದಗಳ ಪಕ್ಕದಲ್ಲಿ ಊರುವಂಥ ಪ್ರಯತ್ನ. ಪಾದ ಹಸ್ತಾಸನ. ಉಸಿರನ್ನ ತೆಗೆದುಕೊಳ್ಳಿ. ಈಗ ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಖದ ಭಾಗವನ್ನು ಕೆಳಗಡೆ ತೆಗೆದುಕೊಂಡು ಹೋಗಿ. ನಿಮ್ಮ ಮಂಡಿ ನೇರ ಇರಲಿ. ಮಂಡಿ ಬಾಗೋದು ಬೇಡ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 0. ನಿಧಾನ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ನಿಧಾನ ಕೈನ ಮೇಲೆ ಚಾಚ್ತಾ ಬನ್ನಿ. ಪೂರ್ಣವಾಗಿ ಚಾಚಿ ಈಗ ಎರಡೂ ಪಕ್ಕದಿಂದ ಉಸಿರನ್ನ ಬಿಡ್ತಾ ಕೈಗಳನ್ನು ಬಿಡಿ. ನಿಧಾನ ಕೈಗಳನ್ನ ಸಡಿಲ ಬಿಟ್ಟು ಕಾಲುಗಳನ್ನು ಅಗಲ ಮಾಡಿ ಕಣ್ಣನ್ನು ಮುಚ್ಚಿ ಆಗಿರುವಂತಹ ಬದಲಾವಣೆಯನ್ನು ಗಮನಿಸಿ. ಪಾದ ಹಸ್ತಾಸನದಿಂದ ನಿಮ್ಮ ಬೆನ್ನಿನ ಸ್ನಾಯುಗಳ ಹಿಗ್ಗುವಿಕೆಗೆ ಹೆಚ್ಚು ಸಹಕಾರಿಯಾಗುತ್ತೆ. ನಿಮ್ಮ ಉದರದ ಸ್ನಾಯುಗಳು ಬಲಗೊಳ್ಳುತ್ತೆ. ಜೀರ್ಣಕ್ರಿಯೆ ತುಂಬ ಚೆನ್ನಾಗುತ್ತೆ. ಮಧುಮೇಹಿಗಳಿಗೆ ಉತ್ತಮವಾದಂಥ ಅಭ್ಯಾಸ. ಹಾಗೆ ನಿಮ್ಮ ಒಂದು ಮಲಬದ್ಧತೆಗೂ ಸಹ ಇದೊಂದು ಸೂಕ್ತವಾದಂತಹ ಆಸನ. ಮುಂದೆ ಬಾಗಿ ಮಾಡಿದ ಆಸನಕ್ಕೆ ಈಗ ಪೂರಕವಾಗಿ ಹಿಂದೆ ಬಾಗಿ ಮಾಡುವಂಥ ಆಸನ ಅರ್ಧಚಕ್ರಾಸನ. ಈಗ ನಿಧಾನ ಸೊಂಟದ ಮೇಲೆ ಕೈ ಇಡಿ. ನಿಮ್ಮ ಮೊಣಕೈಗಳು ಹಿಂದಕ್ಕೆ ಚಾಚಿರಲಿ.
ಈಗ ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಹಿಂದಕ್ಕೆ ಬಾಗ್ತಾ ಹೋಗಿ. ನಿಧಾನ ಹಿಂದಕ್ಕೆ ಬಾಗಿ, ಕತ್ತನ ಹಿಂದಕ್ಕೆ ಬಿಡಿ, ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 ಆ್ಯಂಡ್ 0. ನಿಧಾನ ಮತ್ತೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಉಸಿರನ್ನ ಬಿಡ್ತಾ ಕೈಯನ್ನು ಕೆಳಗಡೆ ಬಿಡಿ. ಭುಜವನ್ನು ಸಡಿಲ ಬಿಟ್ಟು ಕಣ್ಣನ್ನು ಮುಚ್ಚಿ ಆಗಿರುವಂಥ ಬದಲಾವಣೆಯನ್ನು ಗಮನಿಸಿ. ಅರ್ಧ ಚಕ್ರಾಸನ ಬೆನ್ನು ನೋವಿಗೆ ಅತ್ಯಂತ ಉತ್ತಮವಾದಂಥ ಆಸನ. ಉಸಿರಾಟದ ಸಮಸ್ಯೆಗೆ ಇದೊಂದು ಪೂರಕವಾದಂಥ ಅಭ್ಯಾಸ. ಹಾಗಾಗಿ ಬೆನ್ನು ನೋವಿರೋರು ಮತ್ತು ನಿಮ್ಮ ಗೂನು ಬೆನ್ನು ಇರೋರಿಗೂ ಸಹ ಇದೊಂದು ಭಾಳ ಪರಿಣಾಮಕಾರಿಯಾದಂಥ ಆಸನವಾಗಿರುತ್ತದೆ. ಮುಂದಿನ ಆಸನ ತ್ರಿಕೋಣಾಸನ. ಈಗ ನಿಧಾನವಾಗಿ ನಿಮ್ಮ ಕಾಲುಗಳನ್ನು 3 ರಿಂದ 3.5 ಅಡಿ ಅಂತರದಲ್ಲಿ ಇಟ್ಕೊಳ್ಳಿ. 3 to 3.5 feet. ಈಗ ಸೊಂಟದ ಮೇಲೆ ಕೈ ಬರಲಿ. ಈಗ ನಿಮ್ಮ ಬಲಪಾದವನ್ನು 90 ಡಿಗ್ರಿಗೆ ತಿರುಗಿಸಿ, ಕೈ ಸೊಂಟದ ಮೇಲೆ ಇರಲಿ. ಈಗ ಬಲಗೈನ ಎತ್ತಿ ಮೇಲ್ಗಡೆ ಪೂರ್ಣ ಉಸಿರು ತೆಗೆದುಕೊಳ್ಳಿ. ರೈಸ್ ದ ರೈಟ್ ಆರ್ಮ್ ಅಪ್. ಇನ್ಹೇಲ್ ಟೋಟಲಿ, ದೆನ್ ಎಕ್ಸೇಲ್ ಸ್ಲೋಲಿ ಬ್ಯಾಂಡ್. ಹಾಗೆ ನಿಮ್ಮ ಬಲಪಾದದ ಪಕ್ಕ ಕೈಯನ್ನು ಊರಿ ಭುಜವನ್ನು ನೇರ ಮಾಡ್ಕೊಳ್ಳಿ. ಈಗ ಎಡಗೈಯನ್ನು ಮೇಲಕ್ಕೆ ಚಾಚಿ ಬೆರಳುಗಳು ಕೂಡಿರಲಿ. ನಿಮ್ಮ ದೃಷ್ಟಿ ಆ ಒಂದು ಎಡಗೈನ ಬೆರಳಿನ ತುದಿ ಎತ್ತಾ ಇರಲಿ. ಉಸಿರನ್ನ ಸಹಜವಾಗಿ ತೆಗೆದುಕೊಂಡು ಬಿಡಿ. 5 4 3 2 1 ಆ್ಯಂಡ್ 0. ನಿಧಾನ ಕೈ ಮತ್ತೆ ಸೊಂಟದ ಮೇಲೆ ಬರಲಿ. ಈಗ ನಿಧಾನವಾಗಿ ಎಡಗೈಯನ್ನು ಎತ್ತ ಮೇಲೆ ಬನ್ನಿ. ಬಲಗೈಯನ್ನು ಈಗ ನಿಧಾನವಾಗಿ ಮತ್ತೆ ಸೊಂಟದ ಮೇಲೆ ಇಡಿ. ಕೈಯನ್ನು ಪಾದವನ್ನು ಮುಂದಕ್ಕೆ ತಿರುಗಿಸಿ. ಈಗ ಎಡಪಾದ 90 ಡಿಗ್ರಿಗೆ, ಬಲಪಾದ 45 ಡಿಗ್ರಿಗೆ. ಎಡಗೈನ ನಿಧಾನವಾಗಿ ತೆಗೆದುಕೊಳ್ಳಿ. ಮೇಲೆ ಎತ್ತಿ ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಡೆ ಬಾಗಿ ನಿಮ್ಮ ಎಡಪಾದದ ಪಕ್ಕ ಊರುವಂಥ ಪ್ರಯತ್ನ. ಭುಜವನ್ನು ನೇರ ಮಾಡಿಕೊಳ್ಳಿ. ಬಲಗೈನ ನೇರವಾಗಿ ಚಾಚಿ ದೃಷ್ಟಿ ಬೆರಳುಗಳ ತುದಿ ಎತ್ತಾ ಇರಲಿ. ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 ಆ್ಯಂಡ್ 0. ಮತ್ತೆ ನಿಧಾನ ವಾಪಸ್ ಬಂದು ನಿಧಾನವಾಗಿ ನಿಮ್ಮ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಪಾದವನ್ನು ಮುಂದಕ್ಕೆ ತಿರುಗಿಸಿ. 2 ಕಾಲುಗಳನ್ನು ಕೂಡಿಸಿ ಕೈಯನ್ನು ಸಡಿಲ ಬಿಡಿ. ಭುಜವನ್ನು ಸಡಿಲ ಬಿಡಿ. ಕಣ್ಣನ್ನು ಮುಚ್ಚಿ ಆಗಿರುವಂಥ ಬದಲಾವಣೆಯನ್ನು ಗಮನಿಸಿ. ತ್ರಿಕೋಣಾಸನದಿಂದ ನಿಮ್ಮ ಎದೆಯ ಗೂಡು ಹಿಗ್ಗುವುದಕ್ಕೆ ಸಹಕಾರಿಯಾಗುತ್ತೆ. ಕಾಲಿನ ಸ್ನಾಯುಗಳು ಬಲಿಷ್ಠ ಆಗುತ್ತೆ. ಸೊಂಟದ ಸ್ನಾಯುಗಳು ಬಲಿಷ್ಠ ಆಗುತ್ತೆ. ಹಾಗೆ ನಿಮ್ಮ ಒಂದು ಸೊಂಟದ 2 ಪಕ್ಕಗಳಲ್ಲಿರುವಂಥ ಕೊಬ್ಬಿನ ಅಂಶವನ್ನು ಕರಗಿಸಲಿಕ್ಕೆ ಇದೊಂದು ಸೂಕ್ತವಾದಂಥ ಆಸನ. ಮುಂದಿನ ಆಸನ ಕುಳಿತು ಮಾಡುವಂಥ ಆಸನಗಳಿಗೆ ಬರ್ತಾ ಇದ್ದೀವಿ. ಈಗ ಸಮದಂಡಾಸನ. ನಿಧಾನ 2 ಕೈಗಳನ್ನು ಮುಂದಕ್ಕೆ ಚಾಚಿ. ಈಗ ನಿಧಾನವಾಗಿ ಬಲಗಾಲನ ಹಿಂದಕ್ಕೆ ತೆಗೆದು ಬಂಡಿಯನ್ನು ಊರಿ. ನಂತರ ಎಡಮಂಡಿ ಆರಾಮಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ನಿಧಾನ ಕಾಲನ್ನು ಬಲಗಾಲನ ಮುಂದಕ್ಕೆ ಚಾಚಿ, ಎಡಗಾಲನ ಮುಂದಕ್ಕೆ ಚಾಚಿ. ಕುಳಿತು ಮಾಡುವಂಥ ಎಲ್ಲ ಆಸನಗಳಿಗೆ ಪ್ರಾರಂಭಿಕ ಆಸನ ಸಮದಂಡಾಸನ. 2 ಕೈಗಳು ನಿಮ್ಮ ಸೊಂಟದ ಪಕ್ಕದಲ್ಲಿರಲಿ. ಭುಜ ನೇರವಾಗಿರಲಿ. ದೃಷ್ಟಿ ಮುಂದಿರಲಿ. ಕಾಲಿನ ಬೆರಳನ್ನು ಮುಂದಕ್ಕೆ ಚಾಚಿ ಸ್ಟ್ರೆಚ್ ಫಾರ್ವರ್ಡ್, ಟೋಸ್ ಸ್ಟ್ರೆಚಿಂಗ್ ಫಾರ್ವರ್ಡ್. ಮುಂಗಾಲುಗಳು ಮುಂದಕ್ಕೆ ಚಾಚಿರಲಿ. ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 ಆ್ಯಂಡ್ 0. ನಿಧಾನವಾಗಿ ಮತ್ತೆ ಈಗ 2ನೇ ಆಸನಕ್ಕೆ ಹೋಗೋಣ. ಕಾಲನ್ನು ಸಡಿಲ ಬಿಡಿ. ಈಗ ಭದ್ರಾಸನ. ಹೆಣ್ಣು ಮಕ್ಕಳಿಗೆ ಅತ್ಯಂತ ಸೂಕ್ತವಾದಂಥ ಆಸನ ಭದ್ರಾಸನ. ಬಲಗಾಲನ್ನು ಮತ್ತು ಎಡ ಪಾದವನ್ನು ಒಟ್ಟಾಗಿ ಸೇರಿಸುವಂಥ ಪ್ರಯತ್ನ. ನಿಮ್ಮ ಹಿಂಬಡಿಯನ್ನು ತೊಡೆಯ ಮೂಲಕ್ಕೆ ತೆಗೆದುಕೊಂಡು ಹೋಗಿ. ಮುಂಗಾಲುಗಳನ್ನು 2 ಕೈಗಳಿಂದ ಹಿಡ್ಕೊಳ್ಳಿ. ಭುಜವನ್ನು ಅಗಲ ಮಾಡಿ ಎದೆಯನ್ನು ವಿಸ್ತರಿಸಿ. ದೃಷ್ಟಿ ಮುಂದಿರಲಿ. ಉಸಿರು ಸಹಜವಾಗಿ ಮುಂದುವರಿಯಲಿ. 5 4 3 2 1 ಆ್ಯಂಡ್ 0. ನಿಧಾನವಾಗಿ ಕಾಲುಗಳನ್ನು ಮತ್ತೆ ಸಡಿಲ ಬಿಡಿ.
ಶಿಥಿಲ ದಂಡಾಸನ, ಕೈನ ಹಿಂದೆ ಇಟ್ಕೊಳ್ಳಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಮುಂದಿನ ಆಸನ ವಜ್ರಾಸನ. ಈ ಒಂದು ಏನು ನೀವು ಮಾಡಿದ್ರೆ ಈಗ ಭದ್ರಾಸನ, ಇದೊಂದು ಹೆಣ್ಣು ಮಕ್ಕಳಿಗೆ ಆಗುವಂಥ ಋತುಚಕ್ರದ ಸಮಸ್ಯೆಗಳಿಗೆ ತುಂಬ ಅನುಕೂಲಕಾರಿಯಾದಂಥ ಆಸನವಾದ್ದರಿಂದ ಪ್ರತಿನಿತ್ಯ ಈ ಆಸನ ಮಾಡುವಂಥದ್ದು ಸೂಕ್ತ. ಹಾಗೆ ಇದು ನಿಮ್ಮ ಸೊಂಟದ ಕೀಲುಗಳನ್ನು ಸಡಿಲ ಮಾಡುತ್ತೆ, ಸೊಂಟದ ಸ್ನಾಯುಗಳನ್ನು ಬಲಿಷ್ಠಗೊಳಿಸುತ್ತೆ, ತೊಡೆಯ ಭಾಗದಲ್ಲಿರುವಂಥ ಕೊಬ್ಬಿನ ಅಂಶವನ್ನು ಕರಗಿಸಲಿಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ. ಮುಂದಿನ ಆಸನ ವಜ್ರಾಸನ. ಈಗ ದಂಡಾಸನಕ್ಕೆ ಮತ್ತೆ ನೇರವಾಗಿ ಕುಳಿತುಕೊಳ್ಳಿ, ಬಲಗಾಲನ್ನು ಮಡಿಸಿ ಬಲ ತೊಡೆಯ ಒಳಭಾಗದಲ್ಲಿ, ನಂತರ ಮತ್ತೆ ಎಡಗಾಲನ್ನು ಮಡಿಸಿ ಎಡ ತೊಡೆಯ ಕೆಳಭಾಗದಲ್ಲಿ, ಕೈಯನ್ನು ಮುಂದೆ ಚಾಚಿ ದ್ರೋಣ ಮುದ್ರದಲ್ಲಿ ಈ ಒಂದು ಸ್ಥಿತಿ ಇದೆ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 0. ಈ ಒಂದು ವಜ್ರಾಸನ ಧ್ಯಾನಕ್ಕೆ ಪೂರಕವಾದಂಥ ಆಸನವಾದ್ದರಿಂದ ಇದನ್ನು ಧ್ಯಾನದ ಸಂದರ್ಭದಲ್ಲಿ, ಪ್ರಾರ್ಥನೆ ಸಂದರ್ಭದಲ್ಲಿ ಬಳಸಬಹುದು. ಹಾಗೆ ಈ ಒಂದು ಆಸನದ ವಿಶೇಷತೆ ಎಂದರೆ ಊಟವಾದ ನಂತರ, ಆಹಾರ ಸೇವನೆಯ ನಂತರ ಮಾಡಬಹುದಾದಂಥ ಏಕೈಕ ಆಸನ ಅಂದರೆ ವಜ್ರಾಸನ ಆಗಿರುತ್ತೆ. ಹಾಗಾಗಿ ವಜ್ರಾಸನ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಕಾಲಿನ ಸ್ನಾಯುಗಳು ಬಲಿಷ್ಠ ಆಗುತ್ತೆ, ನಿಮ್ಮ ಒಂದು ಪಾದಗಳಲ್ಲಿರುವಂಥ ಸಮಸ್ಯೆಗಳನ್ನು ತೆಗೆದುಹಾಕಲಿಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ. ಈಗ ಮುಂದಿನ ಆಸನ ಅರ್ಧ ಉಷ್ಟ್ರಾಸನ. ಹಾಗೆ ನಿಧಾನವಾಗಿ ಮಂಡಿಗಳ ಮೇಲೆ ನಿಲ್ಲುವಂಥ ಪ್ರಯತ್ನ. ಈಗ ನಿಮ್ಮ ಒಂದು ಸ್ಥಿತಿ ಎಡಕ್ಕೆ ಟರ್ನ್ ಆಗಿರಲಿ, ಎಡಭಾಗಕ್ಕೆ ತಿರುಗಿ, ಮುಂಗಾಲುಗಳು ಹೊರಕ್ಕೆ ಚಾಚಿರಲಿ, ಕೈಗಳನ್ನು ಸೊಂಟದ ಮೇಲಿಡಿ. ಈಗ ಕೈಯನ್ನು ರಿವರ್ಸ್ ಆಗಿಡಬೇಕು, ಹಸ್ತ ಕೆಳಮುಖವಾಗಿರ್ಬೇಕು. ಈಗ ಹಸ್ತದಿಂದ ನಿಮ್ಮ ಬೆನ್ನನ್ನು ಒತ್ತುತ್ತಾ, ಸೊಂಟದ ಭಾಗವನ್ನು ತಳ್ಳುತ್ತಾ, ಈಗ ನಿಧಾನ ಭುಜವನ್ನು ಹಿಂದಕ್ಕೆ ಬಾಗಿಸ್ತಾ ಬನ್ನಿ, ಉಸಿರು ತೆಗೆದುಕೊಳ್ತಾ ಬನ್ನಿ, ಕತ್ತನ್ನು ಹಿಂದಕ್ಕೆ ಬಾಗಿಸಿ ಅರ್ಧ ಉಷ್ಟ್ರಾಸನದಲ್ಲಿ ನಿಧಾನ ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 and 0. ಮತ್ತೆ ನಿಧಾನ ಉಸಿರು ತಗೊಳ್ತಾ ಮೇಲೆ ಬನ್ನಿ. ನಿಧಾನವಾಗಿ ಈಗ ಕೈಯನ್ನು ಮುಂದಕ್ಕೆ ಚಾಚಿ ಉಷ್ಟ್ರಾಸನಕ್ಕೆ ಹೋಗೋಣ. ಬಲ ಹಸ್ತವನ್ನು ಬಲ ಹಿಮ್ಮಡಿಯ ಮೇಲೆ, ಎಡ ಹಸ್ತವನ್ನು ಎಡ ಹಿಮ್ಮಡಿಯ ಮೇಲೆ ಇಡಿ. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ದೇಹವನ್ನು ಹಿಂದಕ್ಕೆ ಬಾಗಿಸಿ ಸೊಂಟವನ್ನು ಮುಂದಕ್ಕೆ ತಳ್ಳಿ. ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಿ. 5 4 3 2 1 and 0. ಮತ್ತೆ ನಿಧಾನವಾಗಿ ನೇರ ನಿಂತ್ಕೊಳ್ಳುವಂಥ ಸ್ಥಿತಿ. ಕೈಗಳನ್ನು ನಿಧಾನ ಮುಂದೆ ತೆಗೆದುಕೊಂಡು ಬನ್ನಿ. ಆರಾಮ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಈಗ ಕಾಲುಗಳನ್ನು ಮುಂದೆ ಚಾಚಿ ಆರಾಮಾಗಿ ದಂಡಾಸನದಲ್ಲಿ ಕುಳಿತುಕೊಳ್ಳಿ. ಈ ಒಂದು ಉಷ್ಟ್ರಾಸನ ನಿಮಗೆ ಹೆಚ್ಚಿನ ಚೈತನ್ಯವನ್ನು ನೀಡುತ್ತೆ, ದೇಹಕ್ಕೆ ಹಾಗೆ ಮನಸ್ಸಿಗೆ. ಬೆನ್ನಿನ ನೋವಿಗೆ ತುಂಬ ಉತ್ತಮವಾದಂಥ ಆಸನ ಇದು. ಗೂನು ಬೆನ್ನು ನಿವಾರಣೆಗೆ ಸಹ ಇದೊಂದು ಅತ್ಯಂತ ಪೂರಕವಾದಂಥ ಆಸನ. ಆತಂಕ, ಭಯ ಇದರ ನಿವಾರಣೆಗೂ ಸಹ ಇದು ಪೂರಕವಾದಂಥ ಆಸನ. ಮತ್ತು ಹೆಚ್ಚಾಗಿ ಕಿಡ್ನಿಯ ಒಂದು ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾದಂಥ ಆಸನ ಈ ಒಂದು ಉಷ್ಟ್ರಾಸನ. ಈಗ ಶಶಂಕಾಸನ. ಈಗ ನಿಧಾನವಾಗಿ ಮುಂದೆ ಬಾಗ್ತಾ ಹೋಗಿ, ಎರಡು ಕಾಲುಗಳು ಬಡಿಸಿದಿರಿ. ಈಗ ಕೈಗಳನ್ನು ಮುಂದೆ ಚಾಚಿದಿರಿ, ಗಲ್ಲವನ್ನು ನೆಲದ ಮೇಲೆ ಇಡ್ತಾ ಇದ್ದೀರಿ. ಉಸಿರಾಟವನ್ನು ನಿಧಾನವಾಗಿ ತೆಗೆದುಕೊಂಡು ಬಿಡಿ. ಬೆನ್ನು ನೀಳವಾಗಿ ಚಾಚಿರಲಿ. 5 4 3 2 1 and 0. ನಿಧಾನವಾಗಿ ದೇಹವನ್ನು ಮೇಲಕ್ಕೆ ತೆಗೆದುಕೊಳ್ತಾ ಬನ್ನಿ. ಎರಡು ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಈಗ ಅದೇ ಸ್ಥಿತಿಯಿಂದ ಈಗ ನಾವು ಮುಂದಿನ ಆಸನಕ್ಕೆ ಹೋಗೋಣ. ಈಗ ಕಾಲುಗಳನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಉತ್ಥಿತ ಮಂಡೂಕಾಸನ. ಕಾಲುಗಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಡಿ. ಶಶಂಕಾಸನದಿಂದ ನಿಮಗೆ ಮನಸ್ಸಿಗೆ ಪ್ರಶಾಂತತೆ ಮೂಡುತ್ತೆ, ಮೆದುಳು ಚುರುಕುಗೊಳ್ಳುತ್ತೆ. ಹಾಗಾಗಿ ತಲೆಯ ಭಾಗಕ್ಕೆ ರಕ್ತ ಪ್ರಚಲನ ಆಗೋದ್ರಿಂದ ತಲೆಯ ಭಾಗದಲ್ಲಿ ಪ್ರಶಾಂತತೆ ಹೆಚ್ಚು ಮೂಡೋದ್ರಿಂದ ಶಶಂಕಾಸನ ತುಂಬ ಉಪಯುಕ್ತವಾದಂಥ ಆಸನ. ಅದರ ಮುಂದಿನ ಆಸನ ಉತ್ಥಿತ ಮಂಡೂಕಾಸನ. ಉತ್ಥಿತ ಮಂಡೂಕಾಸನದಲ್ಲಿ ಕಾಲುಗಳನ್ನು ಹೆಚ್ಚು ಹಿಗ್ಸಿದ್ದೀವಿ,
ಸೊಂಟದ ಭಾಗದ ಕೀಲುಗಳನ್ನು ಸಡಿಲ ಮಾಡಲಿಕ್ಕೆ ಇದೊಂದು ಅತ್ಯಂತ ಪ್ರಯೋಜನಕಾರಿಯಾದಂಥ ಆಸನ. ಈಗ ಬಲಗೈಯನ್ನು ಮೇಲಕ್ಕೆ ತೆಗೆದುಕೊಂಡು ಎಡ ಭುಜದ ಪಕ್ಕದಲ್ಲಿಡಿ. ಹಾಗೆ ಎಡಗೈನ ಮೇಲಕ್ಕೆ ಚಾಚಿ ಬಲ ಭುಜದ ಪಕ್ಕದಲ್ಲಿಡಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. ನಿಧಾನವಾಗಿ ದೃಷ್ಟಿ ಮುಂದಿರಲಿ, ಎದೆ ವಿಸ್ತಾರವಾಗಿರಲಿ. 5 4 3 2 1 ಆ್ಯಂಡ್ 0. ಮತ್ತೆ ನಿಧಾನವಾಗಿ ಮೊದಲು ಎಡಗೈ ಮೇಲಕ್ಕೆ ನೇರ ಮಾಡಿ, ನಂತರ ಬಲಗೈ. ಈಗ ನಿಧಾನವಾಗಿ ಎರಡೂ ಕೈಯನ್ನು ಕೆಳಗಡೆ ಇಳಿಸಿ. ಈಗ ಕಾಲುಗಳನ್ನು ನಿಧಾನ ಮುಂದಕ್ಕೆ ಚಾಚಿ ಎರಡೂ ಕೈಗಳ ಸಹಾಯದಿಂದ ಕಣ್ಣನ್ನು ಮುಚ್ಚಿ ವಿಶ್ರಾಂತಿಯನ್ನು ಪಡೆಯಿರಿ. ಶಿಥಿಲ ದಂಡಾಸನದಲ್ಲಿ ಉತ್ತಿತನ ಮಂಡೂಕಾಸನ ಗೂನು ಬೆನ್ನಿಗೆ ಅತ್ಯಂತ ಉತ್ತಮವಾದಂಥ ಆಸನವಾಗಿರುತ್ತೆ. ಹೆಗಲಿನ ಕೀಲುಗಳು ಹಿಗ್ಗುತ್ತೆ. ಹಾಗೆ ನಿಮ್ಮ ಉಸಿರಾಟದ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗಲಿಕ್ಕೆ ಇದೊಂದು ಹೆಚ್ಚಿನ ಸೂಕ್ತವಾದಂಥ ಆಸನ. ಮುಂದಿನ ಆಸನ ವಕ್ರಾಸನ, ಒಂದು ತಿರುಚಿ ಮಾಡುವಂಥ ಆಸನ. ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಬಲಕ್ಕೆ ತಿರುಗಿಸಿ ಎಡಭಾಗಕ್ಕೆ ತಿರುಗಿಸ್ಕೊಳ್ಳಿ. ಟರ್ನ್ ಟು ದ ಲೆಫ್ಟ್ ಸೈಡ್. ಈಗ ನಿಮ್ಮ ಬಲಗಾಲನ್ನು ಮಡಿಸಿ ಬಲಗೈಯನ್ನು ಹಿಂದೆ ಇಡಿ. ದೇಹದ ಹಿಂಭಾಗ ಬೆರಳುಗಳು ಹಿಂದಕ್ಕೆ ಇರಲಿ. ಎಡಗೈನ ಮೇಲಕ್ಕೆ ಚಾಚಿ ಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಉಸಿರನ್ನ ಬಿಡ್ತಾ ಈಗ ನಿಮ್ಮ ಬಲ ಮಂಡಿಯನ್ನು ಬಳಸಿ ಬಲ ಪಾದದ ಪಕ್ಕ ಊರುವಂಥ ಪ್ರಯತ್ನ. ಈಗ ಭುಜವನ್ನು ಹಿಂದಕ್ಕೆ ತಿರುಗಿಸಿ ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 ಆ್ಯಂಡ್ 0. ಮತ್ತೆ ನಿಧಾನವಾಗಿ ಮುಂದಕ್ಕೆ ತಿರುಗಿ ಕೈಯನ್ನು ಸಡಿಲ ಬಿಡಿ. ನಿಧಾನ ಬಲಗೈಯನ್ನು ಎಡಗೈನ ಮೇಲಕ್ಕೆತ್ತಿ ಕೈಯನ್ನು ಬಿಡಿ. ಈಗ ಕಾಲನ್ನು ಮುಂದಕ್ಕೆ ಚಾಚಿ ಬಲಗಾಲನ್ನು. ಹಾಗೆ ಈಗ ಎಡಭಾಗದಿಂದನೂ ಮಾಡುವಂತಹ ಒಂದು ಅಭ್ಯಾಸ. ಎಡಗಾಲನ್ನು ಮಡಿಸಿ ಎಡಗೈಯನ್ನು ದೇಹದ ಹಿಂಭಾಗದಲ್ಲಿ ಇಟ್ಕೊಳ್ಳಿ. ಬೆರಳುಗಳ ಹಿಂದಕ್ಕೆ ಚಾಚಿರಲಿ. ಬಲಗೈನ ಮೇಲೆತ್ತಿ ಉಸಿರನ್ನ ತೆಗೆದುಕೊಳ್ಳಿ. ಈಗ ಎಡಮಂಡಿಯನ್ನು ಬಳಸಿ ನಿಮ್ಮ ಎಡಪಾದದ ಪಕ್ಕ ಊರಿ ನಿಧಾನವಾಗಿ ಹಿಂದಕ್ಕೆ ತಿರುಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 ಆ್ಯಂಡ್ 0. ನಿಧಾನವಾಗಿ ಮತ್ತೆ ಕೈಯನ್ನು ಮೇಲೆತ್ತಿ ಮುಂದಕ್ಕೆ ತಿರುಗಿ ಕಾಲನ್ನು ಸಡಿಲ ಬಿಟ್ಟು ಕೈಗಳನ್ನು ಸಡಿಲ ಬಿಡಿ. ಹಾಗೆ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಮುಂದಕ್ಕೆ ತಿರುಗಿ ವಕ್ರಾಸನ. ಈ ಒಂದು ನಿಮ್ಮ ಪಚನ ಕ್ರಿಯೆಗೆ ಅದು ಉತ್ತಮಗೊಳ್ಳೋದಕ್ಕೆ, ಪಚನ ಕ್ರಿಯೆ ಉತ್ತಮಗೊಳ್ಳೋದಕ್ಕೆ ಅತ್ಯಂತ ಸಹಕಾರಿಯಾದಂಥ ಆಸನ. ಡಯಾಬಿಟಿಸ್ ತೊಂದರೆ ಇರೋರಿಗೆ, ಮಧುಮೇಹ ತೊಂದರೆ ಇರೋರಿಗೆ ಇದೊಂದು ಅತ್ಯಂತ ಸೂಕ್ತವಾದಂಥ ಆಸನ ವಕ್ರಾಸನ. ಹಾಗೆ ನಿಮ್ಮ ಉದರದ ಭಾಗದಲ್ಲಿರುವಂಥ ಕೊಬ್ಬಿನ ಅಂಶವನ್ನು ಕರಗಿಸಲಿಕ್ಕೆ, ಉದರದ ಸ್ನಾಯುಗಳನ್ನು ಬಲಿಷ್ಠಗೊಳಿಸಲಿಕ್ಕೆ, ಜೀರ್ಣಾಂಗ ವ್ಯೂಹವನ್ನು ಬಲಿಷ್ಠಗೊಳಿಸಲಿಕ್ಕೆ ವಕ್ರಾಸನ ಅತ್ಯಂತ ಸೂಕ್ತವಾದಂಥ ಆಸನ. ಈಗ ಮುಂದಿನ ಆಸನ ನಾವು ಬೋರಲಾಗಿ ಮಲಗಿ ಮಾಡುವಂಥ ಆಸನ, ಮಕರಾಸನಕ್ಕೆ ಹೋಗೋಣ. ಈಗ ನಿಧಾನವಾಗಿ ಎರಡೂ ಕಾಲುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳೋಣ. ಬೋರಲಾಗಿ ಮಲ್ಕೊಳ್ಳೋಣ. ಈಗ ಎರಡೂ ಕೈಗಳನ್ನು ಮಡಿಸಿ ನಿಮ್ಮ ಹಣೆಯನ್ನು ಇಲ್ಲಿ ಬಲಕ್ಕೆನ್ನೆ ಸ್ಪರ್ಶ ಆಗುವಂಗೆ ಇಟ್ಕೊಳ್ಳಿ. ಕಾಲುಗಳು ಅಗಲ ಇರಲಿ. ಹಿಂಬಡಿಯ ಭಾಗ ಒಳಮುಖ, ಮುಂಗಾಲದ ಹೊರಮುಖ. ವಿಶ್ರಾಂತಿ. ಮೊಸಳೆಯ ಆಕಾರದಲ್ಲಿ ಈ ಒಂದು ಆಸನ ಇರೋದ್ರಿಂದ ಇದನ್ನು ಮಕರಾಸನ ಅಂತ ಕರಿತೀವಿ. ರಕ್ತದ ಒತ್ತಡ ಕಡಿಮೆ ಮಾಡಲಿಕ್ಕೆ, ಹೃದಯದ ಸಮಸ್ಯೆಗೆ ಇದೊಂದು ಸೂಕ್ತವಾದಂಥ ಆಸನ. ಮಾನಸಿಕವಾಗಿ ಯಾರು ಬಳಲಿರ್ತಾರೆ ಅವ್ರಿಗೂ ಸಹ ವಿಶ್ರಾಂತಿಗೋಸ್ಕರ ಈ ಒಂದು ಮಕರಾಸನ ಬಹಳ ಅತ್ಯಂತ ಉಪಯುಕ್ತ. ಸರಳ ಭುಜಂಗಾಸನ. ಎರಡು ಕಾಲುಗಳನ್ನು ಸೇರಿಸಿ ಎರಡು ಕೈಗಳನ್ನು ದೇಹದ ಪಕ್ಕದಲ್ಲಿ ಇಟ್ಕೊಳ್ಳಿ. ಮೊಣಕೈ ಹಾಗೂ ಹಸ್ತ ಕೆಳಮುಖವಾಗಿರಲಿ. ನಿಮ್ಮ ಗಲ್ಲದ ಭಾಗ ನೆಲಕ್ಕೆ ಸ್ಪರ್ಶ ಮಾಡಿ. ಈಗ ಉಸಿರನ್ನ ತೆಗೆದುಕೊಂಡು ನಿಧಾನವಾಗಿ ಮೇಲೆ ಬನ್ನಿ. ನಿಮ್ಮ ಮೊಣಕೈ ನೇರ ಮಾಡಿಕೊಂಡು ಮೊಣಕೈಯಿಂದ ಭುಜದವರೆಗೆ ಕೈ ನೇರ ಇರಲಿ. ದೃಷ್ಟಿ ಮುಂದೆ ಇರಲಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. ಆದಷ್ಟು ಭುಜದವರೆಗೆ ನೇರ ಇರಲಿ. ನಾಭಿವರೆಗೆ ದೇಹವನ್ನು ಎತ್ತಿರಿ. 5 4 3 2 1
ಆ್ಯಂಡ್ 0. ಮತ್ತು ಅದೇ ಒಂದು ಆಸನದಲ್ಲಿ ನಾವು ಭುಜಂಗಾಸನಕ್ಕೆ ಹೋಗೋಣ. ಕೈಯನ್ನು ಸ್ವಲ್ಪ ಹಿಂದಕ್ಕೆ ಜಾರಿಸ್ಕೊಳ್ಳಿ. ಕೈಯನ್ನು ಹಾಗೇ ನೇರ ಮಾಡಿ, ಮೊಣಕೈ ಎರಡೂ ದೇಹಕ್ಕೆ ಒತ್ತಿರಲಿ. ಕೈ ನೇರ ಆಗೋದು ಬೇಡ, ಪೂರ್ಣವಾಗಿ ಉಸಿರು ತಗೊಂಡು ಉಸಿರನ್ನು ಬಿಡಿ. ದೃಷ್ಟಿ ಮುಂದಿರಲಿ, ಕಣ್ಣು ಮುಚ್ಚೋದು ಬೇಡ. ಮುಖ ಸಡಿಲವಾಗಿರಲಿ, ನಗು ಮುಖದಿಂದಿರಲಿ. 5 4 3 2 1 0. ಮತ್ತೆ ನಿಧಾನ ಕೆಳಗಡೆ ಬಿಡಿ. ಮಕರಾಸನದಲ್ಲಿ ವಿಶ್ರಾಂತಿ ಪಡೆಯಿರಿ. ಭುಜಂಗಾಸನದ ಮುಂದಿನ ಆಸನ ಶಲಭಾಸನ. ಈಗ ಎರಡು ಕಾಲುಗಳನ್ನು ಕೂಡಿಸಿ ಮುಂಗಾಲುಗಳು ಹೊರಮುಖವಾಗಿರಲಿ. ಎರಡೂ ಕೈಗಳನ್ನು ತೊಡೆಯ ಕೆಳಭಾಗಕ್ಕೆ ಇಟ್ಕೊಳ್ಳಿ. ಹಸ್ತ ಕೆಳಮುಖವಾಗಿರಲಿ. ಗಲ್ಲ ನೆಲಕ್ಕೆ ಸ್ಪರ್ಶವಾಗಲಿ. ಈಗ ನಿಧಾನವಾಗಿ ಎರಡು ಕಾಲುಗಳನ್ನು ಮೇಲಕ್ಕೆ ಎತ್ತಾ ಬನ್ನಿ. 45 ಡಿಗ್ರಿಗೆ ನಿಲ್ಲಿಸ್ಕೊಳ್ಳಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 ಆ್ಯಂಡ್ 0. ನಿಧಾನ ಕೈಯನ್ನು ಕೆಳಗಡೆ ಬಿಡಿ. ಕೈಯನ್ನು ಸಡಿಲ ಬಿಟ್ಟು ಮತ್ತೆ ನೀವು ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಶಲಭಾಸನದ ನಂತರ ನಾವು ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನವನ್ನು ಮಾಡೋಣ. ಈಗ ನಿಮ್ಮ ಬೆನ್ನಿನ ಮೇಲೆ ಮಲಗಿರಿ. ಕಾಲುಗಳು ಅದೇ ಸ್ಥಿತಿಯಲ್ಲಿ ಇರಲಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಸೇತು ಬಂದಾಸನ ಅಥವಾ ದ್ವಿಪಾದ ಪೀಠಾಸನ ಅಂತಲೂ ಕರಿತೀವಿ. ಈಗ ಕಾಲುಗಳನ್ನು ಕೂಡಿಸಿ ಕೈಗಳನ್ನು ದೇಹದ ಪಕ್ಕದಲ್ಲಿ ತೆಗೆದುಕೊಂಡು ಬನ್ನಿ. ಈಗ ಎರಡು ಕಾಲುಗಳನ್ನು ಮಡಿಸಿ ನಿಮ್ಮ ಕಣಕಾಲುಗಳನ್ನು ಹಿಡ್ಕೊಳ್ಳಿ. ಕಾಲುಗಳು ಕೂಡಿರಬಾರ್ದು. ನಿಮ್ಮ ಭುಜ ಎಷ್ಟಿದೆ ಅಷ್ಟಾಗಲ ಇಟ್ಕೊಳ್ಳಿ. ಸೊಂಟವನ್ನು ನಿಧಾನವಾಗಿ ಮೇಲೆತ್ತಿ. ಸೊಂಟದ ಭಾಗ ಮೇಲೆತ್ತಾ ಹೋದಂತೆ ಎದೆ ವಿಸ್ತಾರ ಆಗುತ್ತೆ. ಸೊಂಟದ ಕೀಲುಗಳು ಸಡಿಲಗೊಳ್ಳುತ್ತೆ. ಉಸಿರಾಟ ಸಹಜವಾಗಿ ಮುಂದುವರಿಸಿ. 5 4 3 2 1 0. ನಿಧಾನ ಮತ್ತೆ ಸೊಂಟವನ್ನು ಕೆಳಗಡೆ ಬಿಡಿ. ಕಾಲುಗಳನ್ನು ಮುಂದಕ್ಕೆ ಚಾಚಿ ದೇಹವನ್ನು ಸಡಿಲ ಬಿಟ್ಟು ವಿಶ್ರಾಂತಿಯನ್ನು ಪಡೆಯಿರಿ. ಈ ಒಂದು ಸೇತುಬಂಧಾಸನದಿಂದ ಉಸಿರಾಟದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬಹುದು. ಕಾಲಿನ ಬಲಿಷ್ಠತೆ ಹೆಚ್ಚಾಗುತ್ತೆ. ಹಾಗಾಗಿ ಈ ಆಸನ ಸೂಕ್ತವಾದಂಥ ಆಸನ. ಮುಂದಿನ ಆಸನ ಈಗ ಸೇತುಬಂಧಾಸನದಿಂದ ಈಗ ಉತ್ಥಾನ ಪಾದಾಸನಕ್ಕೆ ಹೋಗ್ತಾ ಇದ್ದೀವಿ. ಎರಡು ಕಾಲುಗಳನ್ನು ನಿಧಾನವಾಗಿ 45 ಡಿಗ್ರಿ ಕೋನಕ್ಕೆ ಎತ್ತಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. ಕಾಲುಗಳು ಬಿಗಿತ ಬೇಡ. 5 4 3 2 1 0. ನಿಧಾನ ಕಾಲನ್ನು ಕೆಳಗಡೆ ಇಳಿಸಿ. ಕಾಲನ್ನು ಸಡಿಲ ಬಿಡಿ. ಸೊಂಟವನ್ನು ಸಡಿಲ ಬಿಡಿ. ಕಾಲಿನ ಸಮಸ್ಯೆಗೆ ತುಂಬ ಪೂರಕವಾದಂಥ ಆಸನ. ವೆರಿಕೋಸ್ ಇರ್ಬೋದು, ಸೈಟಿಕಾ ತೊಂದರೆಗಳಿಗೆ ಈ ಒಂದು ಉತ್ಥಾನ ಪಾದಾಸನ ಅತ್ಯಂತ ಉತ್ತಮವಾದಂಥ ಆಸನ. ಮುಂದಿನ ಆಸನ ಅರ್ಧ ಹಲಾಸನ. ಈಗ ಮತ್ತೆ ಕೈಗಳನ್ನು ದೇಹದ ಸಮೀಪಕ್ಕೆ ಇಟ್ಕೊಳ್ಳಿ. ಕಾಲುಗಳನ್ನು ಒಟ್ಟಿಗೆ ಸೇರಿಸಿ ಈಗ ನಿಧಾನ ಎರಡು ಕಾಲುಗಳನ್ನು 90 ಡಿಗ್ರಿ ನೇರವಾಗಿ ತೆಗೆದುಕೊಂಡು ಹೋಗಿ. ಕಾಲುಗಳ ನೇರ ಇರಲಿ. ಸೊಂಟ ಎತ್ತೋದು ಬೇಡ. ಈಗ ಪಾದನ ಮುಂಗಾಲುಗಳನ್ನ ಸ್ವಲ್ಪ ಮೇಲ್ಮುಖ, ತುಂಬ ಬೇಡ, ಸ್ವಲ್ಪ ಮೇಲ್ಮುಖವಾಗಿರಲಿ. ಉಸಿರಾಟ ಸಹಜವಾಗಿರಲಿ. ಮಂಡಿಯ ಭಾಗ ಒಳಕ್ಕೆ ಎಳೆದುಕೊಂಡಿರಲಿ. 5 4 3 2 1 0. ಮತ್ತೆ ನಿಧಾನ ಕಾಲನ್ನು ಕೆಳಗಡೆ ಬಿಡ್ತಾ ಬನ್ನಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅತ್ಯಂತ ಉತ್ತಮವಾದಂಥ ಆಸನ ಈ ಅರ್ಧ ಹಲಾಸನ. ಅನಗತ್ಯ ಕಾಲುಗಳ ಸಮಸ್ಯೆಗಳಿಗೆ ಇದೊಂದು ತುಂಬ ಸಹಕಾರಿಯಾದಂಥ ಆಸನ. ಮುಂದಿನ ಆಸನ ಪವನ ಮುಕ್ತಾಸನ. ಎರಡು ಕಾಲುಗಳನ್ನು ಸೇರಿಸಿ ತೊಡೆಯನ್ನು ಮಂಡಿಗಳನ್ನು ಮಡಿಸಿ ತೊಡೆಯ ಭಾಗವನ್ನು ನಿಮ್ಮ ಹೊಟ್ಟೆಗೆ ಒತ್ತಿಟ್ಕೊಳ್ಳಿ. ಹೊಟ್ಟೆಯ ಭಾಗ ಎದೆಯ ಭಾಗಕ್ಕೆ. ಕೈಗಳನ್ನು ನಿಮ್ಮ ಒಂದು ಕಾಲುಗಳನ್ನು ಬಳಸಿ ಇಟ್ಕೊಳ್ಳಿ. ಗಲ್ಲವನ್ನು ಎರಡು ಮಂಡಿಯ ಭಾಗಕ್ಕೆ ತೆಗೆದುಕೊಂಡು ಹೋಗಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 ಆ್ಯಂಡ್ 0. ನಿಧಾನವಾಗಿ ಕಾಲುಗಳನ್ನು ಸಡಿಲ ಬಿಟ್ಟು ಮುಂದೆ ಚಾಚಿ ಆರಾಮ ಕತ್ತನ್ನು ಕೆಳಗಡೆ ಬಿಡಿ. ದೇಹವನ್ನು ಸಡಿಲ ಬಿಡಿ.
ಈ ಒಂದು ಅನಗತ್ಯವಾದಂಥ ವಾಯುವನ್ನು ದೇಹದಿಂದ ಹೊರಹಾಕಲು ಈ ಒಂದು ಆಸನವನ್ನು ಹೆಚ್ಚಾಗಿ ಬಳಸ್ತೀವಿ. ಅದರಿಂದ ಈ ಆಸನದ ಹೆಸರು ಪವನಮುಕ್ತ ಆಸನ. ಈಗ ಮುಂದಿನ ಆಸನ ಶವಾಸನ. ಶವಾಸನದಲ್ಲಿ ವಿಶ್ರಾಂತಿ ಪಡೆಯೋಣ. ಈಗ ಶವಾಸನಕ್ಕೆ ಸಿದ್ಧತೆ. ಇದುವರೆಗೂ ಆಸನಗಳ ಅಭ್ಯಾಸಗಳನ್ನು ಮಾಡಿ ಇಡೀ ಶರೀರ ಒತ್ತಡಕ್ಕೊಳಗಾಗಿದೆ. ಈಗ ಮಾನಸಿಕವಾಗಿ ವಿಶ್ರಾಂತಿಯನ್ನ ಕೊಡ್ತಾ ಬರೋಣ. ನಿಮ್ಮ ಎರಡೂ ಕಾಲುಗಳ ನಡುವಿನ ಅಂತರ 1.5 ಇಂದ 2 ಅಡಿಯಷ್ಟು ಇರಲಿ. ಎರಡೂ ಹಸ್ತಗಳನ್ನು ತೊಡೆಯ ಪಕ್ಕದಲ್ಲಿ, ಹಸ್ತಗಳು ಮೇಲ್ಮುಖವಾಗಿರಲಿ. ಇಡೀ ಶರೀರವನ್ನ ನೆಲಕ್ಕೆ ಕುಸಿದು ಬಿಡಿ. ಮಾನಸಿಕವಾಗಿ ಸಂಪೂರ್ಣ ವಿಶ್ರಾಂತಿಯನ್ನ ಕೊಡ್ತಾ ಬರೋಣ. ನಿಮ್ಮ ಉಸಿರಾಟವನ್ನ ಗಮನಿಸಿ. ಉಸಿರಾಟವು ಮಂದಗತಿಯಲ್ಲಿರಲಿ. ಈಗ ನಾನು ಹೇಳುವಂತಹ ಭಾಗಗಳಿಗೆ ನಿಮ್ಮ ಮನಸ್ಸನ್ನು ತಗೊಂಡು ಬನ್ನಿ. ಆ ಭಾಗಗಳಿಗೆ ಸಂಪೂರ್ಣ ವಿಶ್ರಾಂತಿಯನ್ನ ಕೊಡೋಣ. ಮೊದಲಿಗೆ ನಿಮ್ಮ ಗಮನ ಪಾದದ ಕಡೆಗೆ. ಪಾದದ ತುದಿ ಬೆರಳುಗಳನ್ನು ಗಮನಿಸಿ, ಪಾದಗಳನ್ನು ಗಮನಿಸಿ, ಹಿಮ್ಮಡಿಯನ್ನ ಗಮನಿಸಿ, ಹಾಗೆ ಮಣಿಕಟ್ಟುಗಳನ್ನು ಗಮನಿಸಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿಯನ್ನು ಹರಡಿ. ನಿಮ್ಮ ಗಮನ ಮೀನ ಕಂಡಗಳ ಕಡೆಗೆ. ಮಂಡಿಯ ಭಾಗವನ್ನು ಗಮನಿಸಿ. ಮಂಡಿಯ ಚಿಪ್ಪು ಮೂಳೆಗಳಿಗೆ ಸುಂದರ ವಿಶ್ರಾಂತಿಯನ್ನು ಹರಡಿ. ನಿಮ್ಮ ಮನಸ್ಸನ್ನ ತೊಡೆಯ ಭಾಗಕ್ಕೆ ತಗೊಂಡು ಬನ್ನಿ. ಹಾಗೆ ಪುಷ್ಟದ ಭಾಗವನ್ನ ನೆಲಕ್ಕೆ ಕುಸಿದು ಬಿಡಿ. ಆ ಭಾಗಕ್ಕೆ ನಯವಾದ ವಿಶ್ರಾಂತಿ. ನಿಮ್ಮ ಗಮನ ಉದರದ ಭಾಗಕ್ಕೆ. ಅಲ್ಲಿ ಆಗುವಂತಹ ಏರಿಳಿತವನ್ನ ಗಮನಿಸಿ. ಆ ಭಾಗಗಳಿಗೆ ಸುಂದರ ವಿಶ್ರಾಂತಿಯನ್ನ ಕೊಡಿ. ನಿಮ್ಮ ಎದೆಯ ಭಾಗವನ್ನ ಗಮನಿಸಿ. ಎದೆಯ ಗೂಡೊಳಗಿರುವ ಹೃದಯ ಭಾಗವನ್ನ ಗಮನಿಸಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿ. ನಿಮ್ಮ ಗಮನ ಭುಜದ ಭಾಗಕ್ಕೆ. ಭುಜದ ಸಂದು, ತೋಳು, ಹಸ್ತದ ಮಣಿಕಟ್ಟು, ಬೆರಳುಗಳು, ಬೆರಳಿನ ತುದಿ ಭಾಗಗಳನ್ನು ಗಮನಿಸಿ. ಆ ಭಾಗಗಳಿಗೆ ಸುಂದರ ವಿಶ್ರಾಂತಿಯನ್ನು ಹರಡಿ. ನಿಮ್ಮ ಗಮನ ಕತ್ತಿನ ಭಾಗಕ್ಕೆ. ಕತ್ತಿನ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ನಿಮ್ಮ ಮನಸ್ಸನ್ನ ಬೆನ್ನಿನ ಭಾಗಕ್ಕೆ ತಗೊಂಡು ಬನ್ನಿ. ಬೆನ್ನಿನ ಕಣಗಳನ್ನ ನೆಲಕ್ಕೆ ಕುಸಿದು ಬಿಡಿ. ಸಂಪೂರ್ಣ ವಿಶ್ರಾಂತಿಯನ್ನ ಹರಡಿ. ನಿಮ್ಮ ಮನಸ್ಸನ್ನ ಮುಖದ ಭಾಗಕ್ಕೆ ತಗೊಂಡು ಬನ್ನಿ. ಹಣೆಯ ಭಾಗ, ಕಣ್ಣು, ಕಿವಿ, ಹುಬ್ಬು, ಕೆನ್ನೆ, ಗಲ್ಲ, ಕಿವಿಯ ಭಾಗಕ್ಕೆ ಸುಂದರ ವಿಶ್ರಾಂತಿ. ತಲೆಯ ಭಾಗವನ್ನ ಗಮನಿಸಿ. ಮಿದುಳಿನ ಭಾಗಗಳನ್ನ ಗಮನಿಸಿ. ಆ ಭಾಗಕ್ಕೆ ಆಳವಾದ ವಿಶ್ರಾಂತಿಯನ್ನು ಹರಡಿ. ಮುಡಿಯಿಂದ ಪಾದದವರೆಗೆ, ಪಾದದಿಂದ ಮುಡಿಯವರೆಗೆ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ. ಮನಸ್ಸಿಗೆ ವಿಶ್ರಾಂತಿ. ವಿಶ್ರಾಂತಿ. ಹಾಗೆ ಬಲಗೈ ಹಿಂದೆ ತಗೊಂಡು ಬನ್ನಿ. ಎಡಗೈ ನಿಮ್ಮ ಎದೆಯ ಭಾಗದ ಮೇಲೆ. ಎಡಗಾಲನ್ನ ಮಡಚಿ ನಿಮ್ಮ ಬಲಪಾರ್ಶ್ವಕ್ಕೆ ಹೊರಳಿ. ಆ ಸ್ಥಿತಿಯಲ್ಲಿ ಒಮ್ಮೆ ವಿಶ್ರಾಂತಿ. ಹಾಗೆ ಬಲಪಾರ್ಶ್ವದಿಂದ ಮೇಲೆ ಎದ್ದು ಕುಳಿತುಕೊಳ್ಳೋಣ. ಮುಂದಿನ ಅಭ್ಯಾಸ ಪ್ರಾಣಾಯಾಮದ ಅಭ್ಯಾಸಕ್ಕೆ ಮೃದುವಾಗಿ ಕಣ್ಣನ್ನು ಮುಚ್ಚಿ, ಬೆನ್ನು ನೇರ, ಎರಡು ಹಸ್ತಗಳು ಚಿನ್ಮುದ್ರ. ಇಲ್ಲಿಂದ ಮುಂದೆ ಪ್ರಾಣಾಯಾಮದ ಸೆಷನ್. ಇಷ್ಟು ಹೊತ್ತು ಶೀತಲೀಕರಣ ಅಂದರೆ ವಾರ್ಮಪ್, ಮತ್ತೆ ಆಸನಗಳನ್ನು ಮಾಡಿ ದೇಹ
ಮಸಲ್ಸ್, ರಕ್ತ, ನರಗಳನ್ನು ಟೋನ್ ಅಪ್ ಮಾಡಿದ್ದೀವಿ. ಲಂಗ್ ಸ್ಪೇಸನ್ನು ಜಾಸ್ತಿ ಮಾಡಿದ್ದೀವಿ. ಈಗ ಆ ಲಂಗ್ ಸ್ಪೇಸಲ್ಲಿ ಗಾಳಿಯನ್ನು ತುಂಬಿಸ್ಕೊಳ್ಳೋದು 4 ವಿಧಾನಗಳಲ್ಲಿ. ಮೊದಲನೆಯದು ಕಪಾಲಭಾತಿ. ಕಪಾಲ ಅಂದ್ರೆ ತಲೆ, ಸ್ಕಲ್ ಕ್ಲೀನ್ ಮಾಡೋದು. 1 ಇನ್ಹಲೇಷನ್, 20 ಎಕ್ಸಲೇಷನ್ ಅಂದ್ರೆ 20 ಸ್ಫೋಟಗಳು. ಎಕ್ಸೇಲ್ ಕಂಪ್ಲೀಟ್ಲಿ, ಡೀಪ್ ಸ್ಲೋ ಇನ್ಹಲೇಷನ್, ಸಿಸ್ಟಮ್ಯಾಟಿಕ್ 20 ಎಕ್ಸಲೇಷನ್. ಎಕ್ಸಲೇಷನ್ ನಂತರ 2 ನಾರ್ಮಲ್ ಬ್ರೀತ್. ಸ್ಲೋ ಡೀಪ್ ಇನ್ಹಲೇಷನ್, ಸ್ಲೋ ಡೀಪ್ ಎಕ್ಸಲೇಷನ್ 2 ಸಲ. ಇದೇ ಕಪಾಲಭಾತಿ. ಇನ್ನೊಂದು ಬಾರಿ ಸ್ವಲ್ಪ ಜೋರಾಗಿ, ಸ್ವಲ್ಪ ಫಾಸ್ಟ್ ಆಗಿ. ಸ್ಲೋ ಡೀಪ್ ಇನ್ಹಲೇಷನ್, 20 ಎಕ್ಸಲೇಷನ್. ರಿಲ್ಯಾಕ್ಸ್. 2 ಬಾರಿ ನಾರ್ಮಲ್ ಬ್ರೀತಿಂಗ್. ದೇಹದ ಪೂರ್ಣ ಮಲವನ್ನು ಹೊರಕ್ಕೆ ತೆಗೆಯುವುದು. ಟಾಕ್ಸಿಕ್ಸ್, ಡಸ್ಟ್, ಮೈಕ್ರೋ ಡಸ್ಟ್ ಮತ್ತೆ ಜಿಡ್ಡು ಇಷ್ಟನ್ನು ಹೊರಕ್ಕೆ ತೆಗೆಯುವ ಕ್ರಿಯೆ ಇದು. ಮುಂದಿನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ. ಎಡ ಹೊಳ್ಳೆಯಿಂದ ತೆಗೆದುಕೊಳ್ಳುವುದು, ಬಲ ಹೊಳ್ಳೆಯಿಂದ ಬಿಡೋದು, ಬಲ ಹೊಳ್ಳೆಯಿಂದ ತೆಗೆಯೋದು, ಎಡ ಹೊಳ್ಳೆಯಿಂದ ಬಿಡೋದು. ಇದು 1 ರೌಂಡ್. ಹೀಗೆ 5 ರೌಂಡ್ಗಳ ನಾಡಿ ಶೋಧನ ಪ್ರಾಣಾಯಾಮ. ವಿಷ್ಣು ಮುದ್ರ ಅಥವಾ ಅನುನಾಸಿಕ ಮುದ್ರ. ಕೈಗಳ ಮೇಲೆ ಹೆಬ್ಬೆರಳು ಮತ್ತೆ ಉಂಗುರದ ಬೆರಳು ಮೃದುವಾಗಿ ತಾಕಿರಲಿ. ಎಕ್ಸೇಲ್ ಕಂಪ್ಲೀಟ್ಲಿ. ಕ್ಲೋಸ್ ಯುವರ್ ರೈಟ್. ಇನ್ಹೇಲ್ ಥ್ರೂ ದ ಲೆಫ್ಟ್. 1, 2, 3, 4. Close your left. Exhale. 1, 2, 3, 4. Inhale. ಅದೇ ಹೊಳ್ಳೆಯಲ್ಲಿ 1, 2, 3, 4. Close your right. Exhale. 1, 2, 3, 4. ಇದು ಒಂದು. ಇನ್ನೊಂದು ಸಲ. Inhale left. 1, 2, 3, 4. Exhale right. 1, 2, 3, 4. Inhale right. 1, 2, 3, 4. Exhale left. 1, 2, 3, 4. Relax. 2 ಕೈಗಳು ಚಿನ್ಮುದ್ರಾ. ದೇಹದ ಶಾಖ ಶೀತಗಳನ್ನು ಸಮವಾಗಿ ಇಡುವ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ. ಮೂರನೇದು ಶೀತಲಿ ಪ್ರಾಣಾಯಾಮ. ನಾಲಿಗೆಯನ್ನು ಸುರುಳಿಸುತ್ತಿ ಸ್ಲೋ ಡೀಪರ್ ಮೌತ್ ಇನ್ಹಲೇಷನ್, nostril exhalation. Slow deeper mouth inhalation, slow deeper nostril exhalation. ಮತ್ತೊಂದು ಬಾರಿ. nostril exhalation. 3 ಸಾಧಾರಣವಾದ ಉಸಿರಾಟಗಳು.
ಸ್ಲೋ, ಡೀಪರ್, ಪ್ರೆಷರ್ಲೆಸ್, ಎಫರ್ಟ್ಲೆಸ್, ಸಿಸ್ಟಮ್ಯಾಟಿಕ್ ಬ್ರೀತಿಂಗ್. ಒತ್ತಡರಹಿತ ಉಸಿರಾಟ. 4ನೇದು ಹಾಗೂ ಕಡೆಯದು ಭ್ರಾಮರಿ. ಭ್ರಾಮರಿಯಲ್ಲಿ 5 ಬಾರಿ ಇರುತ್ತೆ. ಹೆಬ್ಬೆರಳನ್ನ 2 ಕಿವಿಗಳಿಗೆ ಕೊಡಿ. ಬಾಕಿ ಬೆರಳುಗಳು ಕಣ್ಣನ್ನು ಮುಚ್ಚಿ. ಸ್ಲೋ ಇನ್ಹಾಲೇಷನ್, ಡೀಪರ್ ಅಂಡ್ ಲಾಂಗ್ ಎಕ್ಸಲೇಷನ್ ಥ್ರೂ ಎ ಭ್ರಾಮರಿ, ಅಂದ್ರೆ ದುಂಬಿಯ ಜೇಂಕಾರ. ಹಾಗೆ 5 ಬಾರಿ. ಕಣ್ಣನ್ನು ಮುಚ್ಚಿ, ಕಿವಿಯನ್ನು ಮುಚ್ಚಿ. ಮತ್ತೊಂದು ಬಾರಿ. ಎರಡು ಕೈಗಳು ಕೆಳಗೆ, ಚಿನ್ಮುದ್ರಾ, ರಿಲ್ಯಾಕ್ಸ್. ಪ್ರಾಣದ ಆಯಾಮವನ್ನು ಮಾಡಿ. ಪ್ರಾಣ ಹೊರಗಡೆ ಗಾಳಿಯ ರೂಪದಲ್ಲಿ ಇದೆ. ಆ ಗಾಳಿಯನ್ನು ಒಳಕ್ಕೆ ತೆಗೆದುಕೊಂಡು ಎನರ್ಜಿಯನ್ನು ತುಂಬಿಸ್ಕೊಂಡು ರಬ್ ಯುವರ್ ಹ್ಯಾಂಡ್. ಆ ಕೈಗಳ ಶಾಖವನ್ನ ಕಣ್ಣಿನ ರೆಪ್ಪೆ ಮೇಲೆ 2 ಬಾರಿ ಇಟ್ಟು ನಂತರ ಕಣ್ಣನ್ನು ಬಿಡಿ. ನಿಧಾನಕ್ಕೆ ಕಣ್ಣನ್ನು ಬಿಡಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ. ಹುಬ್ಬುಗಳು ಸಡಿಲವಾಗಿರಲಿ. ಮುಖದ ಎಲ್ಲ ಸ್ನಾಯುಗಳನ್ನು ಸಡಿಲವಾಗಿಟ್ಕೊಳ್ಳೋಣ. ಮುಖ ಮಂದಹಾಸದಿಂದ ಕೂಡಿರಲಿ. ಬೆನ್ನು ನೇರವಾಗಿರಲಿ. ಮನಸ್ಸು ಹೊರ ಜಗತ್ತಿನ ಎಲ್ಲ ಚಟುವಟಿಕೆಗಳಿಂದ ವಿಮುಖವಾಗಲಿ. ಅಂತರ್ಮುಖದತ್ತ. ಹೊರ ಜಗತ್ತಿನ ಯಾವುದೇ ಚಟುವಟಿಕೆ ನಮ್ಮ ಮನಸ್ಸನ್ನು ಆಕರ್ಷಿಸದೇ ಇರಲಿ, ಬಾಧಿಸದೇ ಇರಲಿ. ಮನಸ್ಸೀಗ ಉಸಿರಾಟದತ್ತ ಸರಳ, ಸಹಜ, ಶಾಂತ ಉಸಿರಾಟವನ್ನು ಮಾಡ್ತಾ ಹೋಗೋಣ. ಮನಸ್ಸು ಅದನ್ನು ಗ್ರಹಿಸಲಿ. ಸರಳವಾದಂತಹ, ಸಹಜವಾದಂತಹ ಉಸಿರಾಟ ಶಾಂತವಾಗಿ. ಮೂಗಿನ ಹೊರಳೆಗಳ ಮೂಲಕ ಶರೀರವನ್ನು ಪ್ರವೇಶಿಸುತ್ತಿರುವಂತಹ ತಂಪಾದ ಗಾಳಿಯನ್ನು ಮನಸ್ಸು ಗ್ರಹಿಸಲಿ. ಹಾಗೆ ನಿಶ್ವಾಸದೊಂದಿಗೆ ಬಿಸಿಯಾದಂತಹ ಗಾಳಿ ಶರೀರದಿಂದ ಹೊರ ಹೋಗೋದನ್ನು ಗಮನಿಸ್ತಾ, ಗ್ರಹಿಸ್ತಾ ಉಸಿರಾಡೋಣ. ಮನಸ್ಸನ್ನು ಈಗ ಎದೆಯ ಭಾಗದ ಕಡೆಗೆ ಕೊಂಡೊಯ್ಯೋಣ. ಎದೆಯ ಏರಿಳಿತವನ್ನು ಗಮನಿಸ್ತಾ ಉಸಿರಾಟವನ್ನು ಮಾಡ್ತಾ ಹೋಗೋಣ. ಉಸಿರಾಟ ಅತ್ಯಂತ ಸರಳವಾಗಿರಲಿ, ಸಹಜವಾಗಿರಲಿ, ಶಾಂತವಾಗಿರಲಿ. ಮನಸ್ಸು ಎದೆಯ ಏರಿಳಿತವನ್ನು ಗಮನಿಸ್ತಾ ಇರಲಿ. ಮನಸ್ಸೀಗ ಉದರ ಭಾಗದತ್ತ. ವಿಶ್ವಾಸದೊಂದಿಗೆ ಉದರ ಮುಂಭಾಗಕ್ಕೆ, ನಿಶ್ವಾಸದೊಂದಿಗೆ ಉದರವನ್ನು ಒಳಭಾಗಕ್ಕೆ ಗಮನಿಸ್ತಾ, ಗ್ರಹಿಸ್ತಾ ಶಾಂತವಾಗಿ, ಸರಳವಾಗಿ ಉಸಿರಾಡೋಣ. ಮನಸ್ಸು ಎದೆಯ ಭಾಗದತ್ತ. ಎದೆಯ ಏರಿಳಿತವನ್ನು ಗಮನಿಸ್ತಾ, ಗ್ರಹಿಸ್ತಾ ಸರಳ ಉಸಿರಾಟ. ಶಾಂತವಾಗಿರಲಿ ಮನಸ್ಸು. ಬೇರಾವ ಚಿಂತನೆ, ಭಾವನೆಗಳಿಗೆ ಎಡೆ ಕೊಡೋದು ಬೇಡ. ಮನಸ್ಸೀಗ ನಾಸಿಕಾಗ್ರದ ತುದಿಯಲ್ಲಿ, ಹೊರಳೆಗಳ ತುದಿಯಲ್ಲಿ ಗಮನ ಇಡಿ. ಮತ್ತೊಮ್ಮೆ ಶಾಂತ, ಸರಳ, ಸಹಜ ಉಸಿರಾಟ. ಮನಸ್ಸು ಅತ್ಯಂತ ಶಾಂತವಾಗಿರಲಿ.
ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಚಿಂತನೆಗಳಾಗಲಿ ಭಾವನೆಗಳಾಗಲಿ ಮೂಡದೇ ಇರಲಿ. ಪರಿಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸೋಣ. ಮನಸ್ಸು ನಿಧಾನವಾಗಿ ಬಾಹ್ಯ ಜಗತ್ತಿನ ಚಟುವಟಿಕೆಗಳನ್ನು ಗಮನಿಸಲಿ. ತಂಪಾಗಿ ಬೀಸುತ್ತಿರುವಂತಹ ತಣ್ಣನೆಯ ಗಾಳಿಯ ಸ್ಪರ್ಶದ ಅನುಭವವನ್ನು ಮನಸ್ಸು ಗ್ರಹಿಸಲಿ. ಹಕ್ಕಿಗಳ ಕಲರವವನ್ನು ಮನಸ್ಸು ಗ್ರಹಿಸಲಿ. ಬಾಹ್ಯ ಜಗತ್ತಿಗೆ ಮನಸ್ಸು ಪೂರ್ಣವಾಗಿ ತೆರೆದುಕೊಳ್ಳಿ. ಧ್ಯಾನದಿಂದ ಮನಸ್ಸು ವಿಮುಖವಾಗಲಿ. ಸಹಜ ಸ್ಥಿತಿ. ಕಣ್ಣುಗಳನ್ನು ತೆರೆಯೋಣ. ಯೋಗ ಸಂಕಲ್ಪ. ನಾನು ಸಮಸ್ತ ಮಾನವ ಕುಲವನ್ನು ಪ್ರೀತಿಸುತ್ತಾ ಎಲ್ಲರಿಗೂ ಆರೋಗ್ಯ, ನೆಮ್ಮದಿ ಹಾಗೂ ಆನಂದವನ್ನು ಬಯಸುತ್ತೇನೆ. ನನ್ನ ಮಾತಿನಿಂದಾಗಲಿ ಕೃತಿಯಿಂದಾಗಲಿ ಇತರರಿಗೆ ನೋವನ್ನುಂಟು ಮಾಡದೆ ನಮ್ಮ ಸುತ್ತಲೂ ಸಮಾಜದ ಶಾಂತಿಯನ್ನು ಬಯಸುತ್ತೇನೆ. ನಾನು ಪ್ರತ್ಯೇಕವೆಂದು ತಿಳಿಯದೆ ಸಮಗ್ರ ವಿಶ್ವವೇ ನನ್ನೊಂದಿಗಿದೆ ಎಂದು ಬಯಸುತ್ತೇನೆ. ಎಂದಿಗೂ ಸಮಾಜದ ಹಿತವೇ ನನ್ನ ಹಿತವೆಂದು ಭಾವಿಸುತ್ತೇನೆ. ಓಂ ಸರ್ವೇ ಭವಂತು ಸುಖಿನಃ. सर्वे भवन्तु सुखिनः. सर्वे सन्तु निरामयाः. सर्वे सन्तु निरामयाः. सर्वे भद्राणि पश्यन्तु. सर्वे भद्राणि पश्यन्तु. मा कश्चित् दुःखभाग् भवेत्. मा कश्चित् दुःखभाग् भवेत्. ॐ शान्ति शान्ति शान्तिः. ॐ शान्ति शान्ति शान्तिः.